ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸಕ್ಸಸಿವ್ ಮೆಥಡ್, ಇನ್ನೊಂದು ಟ್ರೀ ಮೆಥಡ್ ವಿತೌಟ್ ಫಾರ್ಮುಲಾ. ಫಾರ್ ಎಕ್ಸಾಂಪಲ್, ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸಪೋಸ್ 1,000 ರೂಪಾಯಿನ ನೀವು 10% ಬಡ್ಡಿಯಲ್ಲಿ 2 ಇಯರ್ಸ್ ಬಿಟ್ಟರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ 1,000 ಮೇನ್ ಅಸಲು ಫಸ್ಟ್ ವರ್ಷ ನಿಮಗೆ 10% ಬೀಳುತ್ತೆ. ಕರೆಕ್ಟಾ? 10% ಅಂದರೆ 100 ರೂಪಾಯಿ. ಎರಡನೇ ವರ್ಷ ಕೂಡ 10% ಬರುತ್ತೆ, ಅದು 100 ರೂಪಾಯಿ. ಇಲ್ಲಿ ಇದು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ. ಸೊ ಫಸ್ಟ್ ವರ್ಷಕ್ಕೆ ಎರಡನೇ ವರ್ಷಕ್ಕೆ ನೋಡಿದರೆ ಬಡ್ಡಿ ಆಲ್ರೆಡಿ ಬಿದ್ದಿದೆ ಇಲ್ಲಿ 100 ರೂಪಾಯಿ. ಈ ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಬೀಳುತ್ತೆ, ಸೇಮ್ 10%, 10 ರೂಪಾಯಿ ಬಂತು ಇಲ್ಲಿ. ಓಕೆ, 100ರ 10% 10. ಟೋಟಲ್ ಸೆಕೆಂಡ್ ಇಯರ್ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರೋದು 110 ರೂಪಾಯಿ, ಫಸ್ಟ್ ಇಯರ್ ಬರೋದು 100 ರೂಪಾಯಿ. ಓಕೆ, ಇದನ್ನ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಹೇಳ್ತೀನಿ, 2 ಮೆಥಡಲ್ಲಿ ಹೇಳ್ತೀನಿ. ಸೆಕೆಂಡ್ ಟ್ರೀ ಮೆಥಡ್ ತುಂಬ ಯೂಸ್ ಆಗುತ್ತೆ ನಿಮಗೆ. ಎಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ ಅಪ್ಲೈ ಮಾಡಿ. ಓಕೆ, ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ರೂಪಾಯಿ 10,000 ಅಸಲಿಗೆ ವಾರ್ಷಿಕ 4% ದರದಲ್ಲಿ 2 ವರ್ಷಗಳ ಚಕ್ರಬಡ್ಡಿ ಎಷ್ಟು? ವಾಟ್ ವಿಲ್ ಬಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ 2 years ಆನ್ ಸಮ್ ಆಫ್ rupees 10,000 at 4% per annum. ಓಕೆ, ಏನೇನು ಕೊಟ್ಟಿದ್ದಾನೆ ಇಲ್ಲಿ ನಮಗೆ? ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾನೆ? 10,000 ಕೊಟ್ಟಿದ್ದಾನೆ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟು 4%, ಟೈಮು 2 year ಕೊಟ್ಟಿದ್ದಾರೆ. ನೆಕ್ಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ ನಾವು ಏನು ಬರಿತೀನಿ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ನ ನಾನು 1/25 ಅಂತ ಬರಿತೀನಿ. 1/25 ಹೇಗೆ ಬರೆದೆ ಅಂದರೆ 4 ಇಂಟು ಪರ್ಸೆಂಟೇಜ್ ಅಂದರೆ 1/100. ಓಕೆ, ಸೊ 4 1 ಜಾ 425 ಜಾ, ಸೊ 1/25 ಅಂತ ಬರೆದೆ. ಇಲ್ಲಿ ಸಕ್ಸಸಿವ್ ಮೆಥಡ್, ಫಸ್ಟ್ ಸಕ್ಸಸಿವ್ ಮೆಥಡ್ ಮುಖಾಂತರ ಸಾಲ್ವ್ ಮಾಡೋಣ. ನೆಕ್ಸ್ಟ್ ನಿಮಗೆ ಟ್ರೀ ಮೆಥಡಲ್ಲಿ ಕೊಡ್ತೀನಿ. ಸೊ ಸಕ್ಸಸಿವ್ ಮೆಥಡಲ್ಲಿ 25, ಈ 25ನ 26 ಆಗುತ್ತೆ. ಹೇಗೆ ಅಂದರೆ 25 ಮೇಲ್ಗಡೆ ಒಂದು +1, ಇದು ಫಸ್ಟ್ ಇಯರಿಗೆ. ಸೆಕೆಂಡ್ ಇಯರ್ ಕೂಡ ಸೇಮ್ ಆಗುತ್ತೆ, 25 ಅದು ಇದ್ದಿದ್ದು 26 ಆಗುತ್ತೆ. ಸೊ 2 years ಟೆನ್ಯೂರ್ ಇರೋದಕ್ಕೋಸ್ಕರ 1 ವರ್ಷ 2 ವರ್ಷ ಬರುತ್ತೆ. ಅದಾದಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು ನೀವು. ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? 625 ಬರುತ್ತೆ, 676 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಕಂಡಿಡ ಅಂದರೆ ಸೇಮ್ ನಂಬರ್ ಅಂದರೆ ಸ್ಕ್ವೇರ್ ರೂಟ್. ಅದನ್ನ ಕಂಡಿಡೋದು ಈಸಿಯೆಸ್ಟ್ ವೇ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಒಂದ್ಸರಿ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ. ಇಲ್ಲಿ 25 ಎಂಡ್ ವಿತ್ 5 ಯಾವುದೇ ನಂಬರ್ ಇರಲಿ, ಆವಾಗ ನೀವು ಸ್ಕ್ವೇರ್ ರೂಟ್ ಕಂಡಿಡಬೇಕಂದ್ರೆ 5 ಸ್ಕ್ವೇರ್ ಬರೀರಿ. 5 ಸ್ಕ್ವೇರ್ ಎಷ್ಟಾಯಿತು? 25. ಪಕ್ಕದ ನಂಬರು ಇದು ನೆಕ್ಸ್ಟ್ ನಂಬರ್ ಯಾವುದು? 2 ಆದಮೇಲೆ 3, 3 2 6, 625. ಇದು ಎಂಡ್ ವಿತ್ 5 ಇದ್ದರೆ, ಸಪೋಸ್ ಡಿಫ್ರೆಂಟ್ ನಂಬರ್ ಇದ್ದರೆ 2 6 ಇದೆ ಅಂದರೆ ಇದೊಂದು ಸರಿ ಸ್ಕ್ವೇರ್ ಮಾಡಿ, ಇದೊಂದು ಸರಿ ಸ್ಕ್ವೇರ್ ಮಾಡಿ. 6 ಸ್ಕ್ವೇರ್ ಅಂದರೆ 36, 2 ಸ್ಕ್ವೇರ್ ಅಂದರೆ 4. ಓಕೆ, ಇದೊಂದು ಸ್ಕ್ವೇರ್ ಆಯಿತು, ಇದೊಂದು ಸರಿ ಸ್ಕ್ವೇರ್ ಆಯಿತು, ಇವೆರಡನ್ನೂ ಒಂದು ಸರಿ ಇಂಟು ಮಾಡಿ. 6 2 12. ಯೂನಿಟ್ ಪ್ಲೇಸ್ ಬಿಟ್ಟು 2 ಸರಿ ಬರೀಬೇಕು. ಏನು ಇಂಟು ಮಲ್ಟಿಪ್ಲಿಕೇಶನ್ ಏನು ಬಂದಿರುತ್ತೋ 2 ಸರಿ ಬರೀಬೇಕು. 6 6, 3 4 7 4 6. ಇದು ಯಾವ ಇಲ್ಲಿ ಡಿಫ್ರೆಂಟ್ ನಂಬರ್ ಇದ್ರೆ ಏನು ಫಾಲೋ ಆಗುತ್ತೆ ಅಂದರೆ A² + B² + 2AB ಅನ್ನೋ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಇದೆಲ್ಲ ಬೇಡ ನಿಮಗೆ. ಇದೊಂದು ಸರಿ ಸ್ಕ್ವೇರು, ಇದೊಂದು ಸ್ಕ್ವೇರು, ನೆಕ್ಸ್ಟು ಇಂಟು ಮಾಡಿ 2 ಸರಿ ಬರೆದ್ರೆ ಸಿಗುತ್ತೆ. ಇದು ಶಾರ್ಟ್ಕಟ್ ಮೆಥಡು ಸ್ಕ್ವೇರ್ ರೂಟ್ ಕಂಡುಹಿಡಲಿಕ್ಕೆ. ಇದು ಇಷ್ಟ ಆಯ್ತು. ಇಲ್ಲಿ ನೋಡಿ ನಮಗೆ ಏನಿದೆ ಅಂದರೆ ಮೇನ್ ಇವೆಲ್ಲ ಯೂನಿಟ್ ವ್ಯಾಲ್ಯೂ. ಸೊ ನಾವು ಫ್ರಾಕ್ಷನಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇದು ಯಾವುದು ರಿಯಲ್ ವ್ಯಾಲ್ಯೂ ಅಲ್ಲ, ಇದು ಯೂನಿಟ್ ವ್ಯಾಲ್ಯೂ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ 25 ಇದು ಪ್ರಿನ್ಸಿಪಲ್ ಆಯಿತು, ಇದು ಅಮೌಂಟ್ ಆಯಿತು. ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಅಂತಂದರೆ ಸ್ಟಾರ್ಟಿಂಗ್ ಅವ್ನು ಕೊಟ್ಟಿರೋದು ಎಷ್ಟು ಕೊಟ್ಟಿರ್ತಾನೆ ಪ್ರಿನ್ಸಿಪಲ್ ಅಮೌಂಟು. ಅಮೌಂಟ್ ಅಂದರೆ ಇಂಟ್ರೆಸ್ಟ್ ಎಲ್ಲ ಸೇರಿ ಬರುತ್ತಲ್ಲ, ಅದು ಅಮೌಂಟು. 625 ಇದ್ದು 676 ಆಗಿದೆ. ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 6 1 5 51 ಬರುತ್ತೆ. ಅಂದರೆ ಇದು ಇಂಟ್ರೆಸ್ಟ್ ಡಿಫ್ರೆನ್ಸ್ ಎಷ್ಟು ಬರುತ್ತೋ ಅದು 51 = ಕಾಂಪೌಂಡ್ ಇಂಟ್ರೆಸ್ಟ್. ಇದೆಲ್ಲ ಯೂನಿಟ್ ವ್ಯಾಲ್ಯೂ ಅಲ್ಲಿ ರೆಪ್ರೆಸೆಂಟು. ಸೊ ನಮಗೆ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾನೆ ಅಂದರೆ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಎಷ್ಟಿದೆ ಯೂನಿಟ್ ವ್ಯಾಲ್ಯೂಲಿ? 625 ಯೂನಿಟ್ ಎಂದರೆ 10,000 ಅಂತ ಅರ್ಥ. ಓಕೆ, 1ರ ವ್ಯಾಲ್ಯೂ ಎಷ್ಟು? ಸೊ ಅವಾಗ ಇದು ಇಂಟು ಕ್ರಾಸ್ ಮಲ್ಟಿಫೈ ಆಗುತ್ತೆ. 10,000 / 625 ಆಗುತ್ತೆ. 25 ಜಾ ಹೋಗುತ್ತೆ, ಇದು 25 4 ಜಾ 100 00 ಹಾಗೆ ಹೋಗುತ್ತೆ. ನೆಕ್ಸ್ಟ್ 25ನ 4 ಸರಿ ಹಾಕಿದರೆ 100 ಆಗುತ್ತೆ. ಇಲ್ಲಿ 400 ಇದೆ, 4 4 16 ಅಂದರೆ 16 ಟೈಮ್ ಹಾಕಬೇಕು. 1ರ ವ್ಯಾಲ್ಯೂ 16 ಆಯಿತು. ಇವಾಗ ಅವನೇನು ಕ್ವಶನ್ ಕೇಳಿದಾನೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಎಷ್ಟಿದೆ? ಯೂನಿಟ್ ವ್ಯಾಲ್ಯೂ 51 ಇದೆ. 51 × 16 ಮಾಡಿ. ಇದನ್ನು ಯಾವ ಥರ ಬರಿತೀನಿ ಅಂದರೆ ನಾನು ಸೊ 50, ಸೊ ಇದು ರಬ್ ಮಾಡ್ಬಿಡ್ತೀನಿ ಒಂದು ಸೆಕೆಂಡು. 51 × 10 + 6 ಅಂತ ಬರ್ಕೊತೀನಿ, ಈಸಿ ಆಗುತ್ತೆ. 51 × 10 510 ಇದ್ದ ಹಾಗೆ ಬರುತ್ತೆ. 6 1 6, 6 5 30. ಓಕೆ, 66 1 1 5 3 8, 816 ಇಸ್ ದ ಆನ್ಸರ್. ಓಕೆ, ಇದನ್ನು ಟ್ರೀ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಈ ಥರ ಕ್ವಶನ್ಸಿಗೆಲ್ಲ ನೀವು ಸಕ್ಸಸಿವ್ ಮೆಥಡೇ ಬೆಸ್ಟ್, ಯಾಕಂದರೆ ಬೇಗ ಆನ್ಸರ್ ಸಿಗುತ್ತೆ. ಬಟ್ ಟ್ರೀ ಮೆಥಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂಬರೋ ಕ್ವಶನ್ಸಿಗೆಲ್ಲ ತುಂಬ ಈಸಿ ಆಗುತ್ತೆ ಮೆಥಡು. ಟ್ರೀ ಮೆಥಡಲ್ಲಿ ಏನಾಗುತ್ತೆ ಅಂದರೆ 4ನ ನಾವು 1/25 ಅಂತ ಬರಿಬೋದು. ಸೊ 1/25 ಫ್ರಾಕ್ಷನಲ್ಲಿದ್ದಾಗ ಇದನ್ನೇನು ಮಾಡ್ತೀನಿ ಅಂದರೆ 25ನ ಸ್ಕ್ವೇರ್ ಬರೆದ್ಬಿಡಿ, ಸ್ಕ್ವೇರ್ ಮಾಡಿಬಿಡಿ. ಅಂದರೆ
ಸ್ಕ್ವೇರ್ ಏನಕ್ಕೆ ಅಂದರೆ 2 ಇಯರ್ಸ್ 2 ಇಯರ್ಸ್ ಇರೋದಕ್ಕೋಸ್ಕರ ಇದನ್ನ ಮೇಲ್ಗಡೆ ಸ್ಕ್ವೇರ್ ಅಂತ ಹಾಕ್ಬಿಡಿ. 25 ಸ್ಕ್ವೇರ್ ಎಷ್ಟಾಯಿತು 625 ಆಯಿತು. ಸೊ 625 ಅನ್ನೋದೇ ಮೇನು. ಸೊ 2 ವರ್ಷ ಕೊಟ್ಟಿದ್ದಾನೆ. ಫಸ್ಟ್ ವರ್ಷ ಟ್ರೀ ಮೆಥಡು. ಫಸ್ಟ್ ವರ್ಷ ನಮಗೆ ಅಂದರೆ ಪರ್ಸೆಂಟೇಜ್ನ ನಾವು ಫ್ರಾಕ್ಷನಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಎಲ್ಲ ಫ್ರಾಕ್ಷನಲ್ಲಿ ಹೋಗುತ್ತೆ. 1/25 ಆಗುತ್ತೆ. ಇಲ್ಲಿ ಕೂಡ 1/25 ಆಗುತ್ತೆ. ಸೊ 625ನ /25 ಮಾಡಿದರೆ ಸೊ 25 ಬರುತ್ತೆ ಇಲ್ಲಿ 25. ನೆಕ್ಸ್ಟ್ 25 ಬಂತು. ಸೊ ಇದು ಫಸ್ಟ್ ವರ್ಷಕ್ಕಾಯಿತು. ಫಸ್ಟ್ ವರ್ಷ ಆಯ್ತು ಇದು. ಸೆಕೆಂಡ್ ವರ್ಷ ಬಡ್ಡಿಗೆ ಬಡ್ಡಿ ಅಂದರೆ ಇದು ಫಸ್ಟ್ ಇಲ್ಲಿ ಬರುತ್ತೆ. ಇದು ಕೂಡ 1/25 ಅಂತಲೇ ಡಿವೈಡ್ ಬೈ ಮಾಡಬೇಕು. ಇಲ್ಲಿ ಎಷ್ಟು ಬರುತ್ತೆ 1 ಬರುತ್ತೆ. ಓಕೆ, ಫಸ್ಟ್ ವರ್ಷ ಇದೇನು ಬಂದಿದೆ ಇದು 25 ಸಿಂಪಲ್ ಇಂಟ್ರೆಸ್ಟ್. ಎರಡನೇ ವರ್ಷ ಬಡ್ಡಿ ಮೇಲೆ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಇದಿಷ್ಟು. ಸಪೋಸ್ ನಿಮಗೆ ನೋಡಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನು ಅಂತ ಕೇಳಿದರೆ ಟ್ರೀ ಮೆಥಡಲ್ಲಿ ಅಡ್ವಾಂಟೇಜ್ ಏನಂದರೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಈಸಿ ಆನ್ಸರ್ ಮಾಡ್ಬೋದು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ಸೊ ಫಸ್ಟ್ ವರ್ಷ ಬೀಳೋದೇ ಸಿಂಪಲ್ ಇಂಟ್ರೆಸ್ಟ್. ಯಾಕಂದರೆ ಬಡ್ಡಿ ಮೇಲೆ ಬಡ್ಡಿ ಇಲ್ಲ, ಜಸ್ಟ್ ಅಸಲ್ ಮೇಲೆ ಬಿದ್ದಿರೋ ಬಡ್ಡಿನೇ ಸಿಂಪಲ್ ಇಂಟ್ರೆಸ್ಟ್. ಸೊ 25 ಎಷ್ಟಾಯಿತು? ಇದು ಯೂನಿಟು. ಸೊ ರಿಯಲ್ ವ್ಯಾಲ್ಯೂ ಅಲ್ಲ, ರೆಪ್ರೆಸೆಂಟ್ ಮಾಡುತ್ತೆ, ಯೂನಿಟ್ ವ್ಯಾಲ್ಯೂ ಅಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ ಟೋಟಲ್ ಇಂಟ್ರೆಸ್ಟ್, ಟೋಟಲ್ ಎಲ್ಲ ಸೇರಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. 25 ಪ್ಲಸ್ 1 51 ಆಯಿತು. ಇದು 51 ಯೂನಿಟು. ಸಪೋಸ್ ಸೆಕೆಂಡ್ ಇಯರು CI ಹೇಳಿ ಅಂದರೆ ಸೆಕೆಂಡ್ ಇಯರ್ CI ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್. ಸೆಕೆಂಡ್ ಇಯರಲ್ಲಿ ಬಿದ್ದಿರೋ ಇಂಟ್ರೆಸ್ಟ್ ಎಷ್ಟು? 26. ಸೆಕೆಂಡ್ ಇಯರ್ ಕೇವಲ ಸೆಕೆಂಡ್ ಇಯರ್ ಮಾತ್ರ ಕೇಳಿದರೆ 26. ಓಕೆ, ಟ್ರೀ ಮೆಥಡಲ್ಲಿ ನಿಮಗೆ ಯಾವುದೇ ಕ್ವಶನ್ ಕೇಳಿದ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ನಾವು ಪ್ರಿನ್ಸಿಪಲ್ ಇದು ಅಲ್ವಾ ಹೇಳಿರೋ ಕ್ವಶನ್ ಎಷ್ಟು? ಪ್ರಿನ್ಸಿಪಲ್ 10,000. 625 ಎಂದರೆ 10,000. ಓಕೆ, 1 ಎಂದರೆ ಸೊ ಅವಾಗ ಎಷ್ಟು ಬಂತು? 16 ಬಂತು. ಪ್ರೀವಿಯಸ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. 16 ಬಂತು. ನೆಕ್ಸ್ಟ್ ಇವಾಗ ಏನು ಕ್ವಶನ್ ಕೇಳ್ತಾನೆ ಅಂದರೆ ಅವನು ಕಾಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 51. 25 ಪ್ಲಸ್ 1. ಸೊ 51 ಇಂಟು 16 ಮಾಡಿದ್ರೆ 816 ನಿಮಗೆ ಆನ್ಸರ್ ಬರುತ್ತೆ. ಸಪೋಸು ಸೆಕೆಂಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಹೇಳಿ ಅಂತಂದರೆ 1ರ ಯೂನಿಟ್ ಎಷ್ಟು? 16 ಹಾಗೆ ಇರುತ್ತೆ. ಇಂಟು ಸೆಕೆಂಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಿದೆ? 26. ಇಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿ ಆನ್ಸರ್ ಮಾಡ್ಬೋದು. ಸೊ ಟ್ರೀ ಮೆಥಡ್ ಬೆಸ್ಟು. ಬಟ್ ಈ ಥರ ಕ್ವಶನ್ ಸಿಗಲ್ಲ, ಸಿಂಪಲ್ ಕ್ವಶನ್ ಸಿಗಲ್ಲ. ಸಕ್ಸೆಸಿವ್ ಮೆಥಡ್ ಬೆಸ್ಟು. ನೀವು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ಯಾವ ಕ್ವಶನ್ ಬಂದರೆ ತಕ್ಷಣ ಯಾವ್ದು ಅಪ್ಲೈ ಮಾಡ್ಬೇಕಂತ. ಇದು ಕೂಡ ಸೇಮ್ ಕ್ವಶನ್ ಇದೆ, ಸ್ಪೀಡಾಗಿ ಸಾಲ್ವ್ ಮಾಡ್ತೀನಿ. ಟೋಟಲ್ಲು ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾನೆ? 8,000 ಕೊಟ್ಟಿದ್ದಾನೆ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? 5% ಕೊಟ್ಟಿದ್ದಾನೆ, 5%. ನಂತರ 10 2 ಇಯರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಚಕ್ರ ಬಡ್ಡಿನೇ ಕೇಳಿದ್ದಾನೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಸೇಮ್ ಕ್ವಶನ್ನು. 5% ನಾನು ಯಾವ ಥರ ಬರ್ತೀನಿ ಅಂದರೆ 1/20. ಯಾವ ಥರ ಅಂತ ಗೊತ್ತಲ್ಲ ನಿಮಗೆ? 5 ಇಂಟು 1/100. 5 2 10 20 ಉಳಿತು 1/20. ಸೊ 20ನ ಸೊ 20 2 ವರ್ಷ 10 ಅಲ್ವಾ? 20 ಇದ್ದಿದ್ದು ಪ್ಲಸ್ 1 ಆದರೆ 21 ಆಯಿತು. ಸೊ 20 ಇದ್ದಿದ್ದು 21 ಆಯಿತು. ಸೊ ಪ್ರೀವಿಯಸ್ 1 ಬರ್ದಿದ್ವಲ್ಲ ಅದೇ ರೀತಿ. ಸೊ 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ 2 ಮಲ್ಟಿಪ್ಲೈ ಮಾಡಿ, 2 ಮಲ್ಟಿಪ್ಲೈ ಮಾಡಿ, 2 2 4 ಆಯಿತು, 400 ಆಯ್ತು ಇದು. ಸೊ ಇದು 21 ನೋಡಿ, 21 ಡಿಫ್ರೆಂಟ್ ನಂಬರ್ ಇದೆ. 1 1 0 1, 2 2 4, 2 1 2 2 ಸರಿ ಬರೆದ್ರೆ 4 4 1 ಬರುತ್ತೆ. ಸೊ 4 4 1 ನೋಡಿ, ನೀವು ಸ್ಕ್ವೇರ್ ರೂಟ್ ಕಂಡುಹಿಡಬೇಕಾದ್ರೆ 1 2 3 ಸ್ಕ್ವೇರ್ ಮಾಡಿದಾಗ 1 ಸ್ಕ್ವೇರ್ 0 1, 2 ಸ್ಕ್ವೇರ್ 0 4, 3 ಸ್ಕ್ವೇರ್ 0 9. ಡಬಲ್ ಡಿಜಿಟಲ್ ಬರೀಬೇಕು ಯೂನಿಟಲ್ಲಿ. ಸಪೋಸ್ ನೋಡಿ 4 ಆದರೆ 16 ಡೈರೆಕ್ಟಾಗಿ ಬಂದುಬಿಡುತ್ತೆ. ಇಲ್ಲ ಏನು ಮಾಡಿದೆ 1 ಸ್ಕ್ವೇರ್ ಅಂದರೆ 0 1 ಅಂತ ಬರುತ್ತೆ. 2 ಸ್ಕ್ವೇರ್ಗೆ 4 ಬರದೆ, 2 ಇಂಟು 1 2 2 ಯೂನಿಟ್ ಪ್ಲೇಸ್ ಬಿಟ್ಟು ಬರದೆ. ಸೊ ಇವು 3 ಸ್ಕ್ವೇರ್ ಬಂದರೆ ಡಬಲ್ ಡಿಜಿಟಲ್ ಬರೀಬೇಕು, ಅವಾಗ ನಿಮಗೆ ಸ್ಕ್ವೇರ್ ಸಿಗುತ್ತೆ. ಸೊ ಇವೆರಡು ಡಿಫ್ರೆನ್ಸ್ ನೋಡಿದರೆ ನಿಮಗೆ ಅಂದರೆ ಇದು ಪ್ರಿನ್ಸಿಪಲ್ 400, ಇಂಟ್ರೆಸ್ಟ್ ಎಲ್ಲ ಸೇರಿ ಎಷ್ಟಾಗಿದೆ? ಟೋಟಲ್ ಅಮೌಂಟ್ ಇದು 400 ಇದ್ದಿದ್ದು 441 ಆಗಿದೆ. ಅಂದರೆ ಇವೆರಡು ಮಧ್ಯೆ ಇರೋ ಡಿಫ್ರೆನ್ಸು ಕಾಂಪೌಂಡ್ ಇಂಟ್ರೆಸ್ಟ್. ಟೋಟಲ್ ಇಂಟ್ರೆಸ್ಟ್ 41. ಸೊ ನಮಗೆ 41 ಯೂನಿಟ್ ಬಂತು. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಪ್ರಿನ್ಸಿಪಲ್ ಅಂತಂದರೆ 400 ಅಂದರೆ ಆಲ್ರೆಡಿ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ 8,000. ಓಕೆ, ಸೊ 1ರ ವ್ಯಾಲ್ಯೂ ಎಷ್ಟು? ಸೊ 8,000 ಡಿವೈಡೆಡ್ ಬೈ 400 ಆಯಿತು. ಸೊ 0000 ಗೆಟ್ ಕ್ಯಾನ್ಸಲ್, 4 2 8 20 ಬಂತು. 1 ಯೂನಿಟ್ ವ್ಯಾಲ್ಯೂ 20 ಆಯಿತು. ಸೊ ನಮಗೆ ಬೇಕಾಗಿರೋದೇನು? ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಯೂನಿಟ್ ವ್ಯಾಲ್ಯೂ ಎಷ್ಟು? ಯೂನಿಟ್ ವ್ಯಾಲ್ಯೂ 41 ರೆಪ್ರೆಸೆಂಟ್ಸ್ ಕಾಂಪೌಂಡ್ ಇಂಟ್ರೆಸ್ಟ್. 1 ಯೂನಿಟ್ ರೆಪ್ರೆಸೆಂಟ್ಸ್ 20. ಸೊ 410 41 ಇಂಟು 20 ಮಾಡಿ ಎಷ್ಟಾಗುತ್ತೆ? ಇಲ್ಲಿ 2 0 2 1 2 2 4 8 0 820 820 ಇದು ಆನ್ಸರ್. ಇದನ್ನು ಟ್ರೀ ಮೆಥಡಲ್ಲಿ ಕೂಡ ನೀವೇ ಫಾಲೋ ಮಾಡಿ, ಈಸಿ ಅನಿಸುತ್ತೆ. ಬಟ್ ಈ ಥರ ಕ್ವಶನ್ ಸಿಗಲ್ಲ, ನೀವು ಸಕ್ಸೆಸಿವ್ ಮೆಥಡೇ ಬೆಸ್ಟು.
ಈ ಕ್ವಶನ್ ನೋಡಿ, ವಾರ್ಷಿಕ 5% ಚಕ್ರಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ ರೂ 328 ಚಕ್ರಬಡ್ಡಿ ತರಲು ಅಸಲು ಎಷ್ಟು? ವಾಟ್ ಅಮೌಂಟ್ ಪ್ರಿನ್ಸಿಪಲ್ ಎಟ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years ಎಟ್ 5% ಪರ್ annum ವಿಲ್ yield ₹328 ಆಸ್ ಕಾಂಪೌಂಡ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಪ್ರಿನ್ಸಿಪಲ್ ಕೇಳಿದ್ದಾನೆ. ಇಲ್ಲಿ ಸಕ್ಸಸಿವ್ ಮೆಥಡ್ ಅಷ್ಟು ಕೆಲಸ ಮಾಡಲ್ಲ, ಟ್ರೀ ಮೆಥಡ್ ಬೆಸ್ಟ್. ಸೊ ಟ್ರೀ ಮೆಥಡ್ ಕೊಟ್ಟರೆ ನೀವು ಏನು ಬೇಕಾದರೂ ಕಂಡುಹಿಡಿಬೋದು. ಸೊ ಇನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಪ್ರಿನ್ಸಿಪಲ್ ಏನು ಕೊಟ್ಟಿದ್ದಾನೆ? ಕೊಟ್ಟಿಲ್ಲ, ಪ್ರಿನ್ಸಿಪಲ್ ಕಂಡುಹಿಡಲಿ ಕೇಳಿದ್ದಾನೆ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? ಸೊ 5% ಕೊಟ್ಟಿದ್ದಾನೆ. ನೆಕ್ಸ್ಟು ಟೆನ್ಯೂರ್ ಎಷ್ಟು ಕೊಟ್ಟಿದ್ದಾನೆ? 2 years ಕೊಟ್ಟಿದ್ದಾನೆ. ಸೊ ಕಾಂಪೌಂಡ್ ಇಂಟ್ರೆಸ್ಟು ಇಲ್ಲಿ ಕಂಡುಹಿಡಲೇ ಕೇಳಿಲ್ಲ, ಅವನೇ ಕೊಟ್ಬಿಟ್ಟಿದ್ದಾನೆ. ಏನು 328 ಅಂತ ವ್ಯಾಲ್ಯೂ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ಇವಾಗ 5% ಏನಂತ ಬರಿತೀನಿ ಅಂದರೆ 1/20 ಅಂತ ಬರಿತೀನಿ. ಇದು ಟ್ರೀ ಮೆಥಡ್ ಆಗಿರೋದಕ್ಕೋಸ್ಕರ ಇದನ್ನ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರ್ ಏನಕ್ಕೆ ಮಾಡಿದೆ ಅಂದರೆ 2 years ಎಷ್ಟು ವರ್ಷ ಇರುತ್ತೋ ಸ್ಕ್ವೇರ್ ಮಾಡಬೇಕು. 20 ಸ್ಕ್ವೇರ್ ಅಂದರೆ 400 ಆಯಿತು. 400 ಅನ್ನೋದು ಮೇನು. ಸೊ ಟ್ರೀ ಫಸ್ಟ್ ಸೆಕೆಂಡು. ಫಸ್ಟ್ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಇಲ್ಲಿ ನಾವು ಪರ್ಸೆಂಟೇಜಲ್ಲಿ ಹಾಕೋಕ್ಕಾಗಲ್ಲ, ಫ್ರಾಕ್ಷನಲ್ಲಿ ಕನ್ವರ್ಟ್ ಮಾಡಿದ್ದಕ್ಕೆ 1/20. ಸೊ 28 ಮಾಡಿದ್ರೆ ಎಷ್ಟು ಬರುತ್ತೆ? 20 ಕ್ಯಾನ್ಸಲ್ ಆಗುತ್ತೆ, 20 ಬರುತ್ತೆ. ಸೊ ಇಲ್ಲಿ ಕೂಡ ಸೆಕೆಂಡ್ ಇಯರ್ ಕೂಡ ಅಷ್ಟೇ 1/20, ಇಲ್ಲಿ 20 ಬಂತು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿದ್ದಕ್ಕೋಸ್ಕರ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಇಯರ್ಗೆ ಫಸ್ಟ್ ಇಯರ್ ಎಷ್ಟಿರುತ್ತೋ ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ 1/20. ಓಕೆ, ಇಲ್ಲಿ 20 ಅಂದರೆ 1 ಬರುತ್ತೆ. ಸೊ ಟೋಟಲ್ ಏನು ಬಂತು ಇಲ್ಲಿ ನಮಗೆ? ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಸೇರಿದರೆ 20 + 1. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ ಬರ್ಬಿಡ್ತೀನಿ. ಇದೆಲ್ಲ ಯೂನಿಟ್ ವ್ಯಾಲ್ಯೂಲ್ಲಿ ಬರಿತೀನಿ, ನಿಜವಾದ ವ್ಯಾಲ್ಯೂ ಅಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬಂತು? 20, 20, 41, 41. ಸಪೋಸ್ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಮೈನಸ್ ಕಾಂಪೌಂಡ್ ಇಂಟ್ರೆಸ್ಟ್ 20, 21, 1 ಬರುತ್ತೆ. ಸೊ ಇಲ್ಲಿ ಏನೇ ಕೇಳಿದ್ರು ನೀವು ಈಸಿಯಾಗಿ ಹೇಳ್ಬೋದು. ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಎಷ್ಟು, ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಎಷ್ಟು ಎಲ್ಲ ಹೇಳ್ಬೋದು ನೀವು. ಓಕೆ, ಇವಾಗ ನಮಗೆ ಕೊಟ್ಟಿರೋದೇನಿಲ್ಲಿ? ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟು ಟೋಟಲ್ ವ್ಯಾಲ್ಯೂ ₹328. ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ನ ಯೂನಿಟ್ ವ್ಯಾಲ್ಯೂ ಎಷ್ಟು? 41. ಅಂದರೆ 41 ರೆಪ್ರೆಸೆಂಟ್ಸ್ 328. 1 ರೆಪ್ರೆಸೆಂಟ್ಸ್ ವಾಟ್? ಸೊ 328 / 41 ಆಗುತ್ತೆ. ಸೊ 41 ಎಷ್ಟಿಂದ ಆಗುತ್ತೆ? ಒಂದು ಲಾಸ್ಟ್ ನಂಬರಿಂದ ಇಂಟು ಮಾಡಬೇಕು ನೋಡಿ. 8 ಯಾವಾಗ ಬರುತ್ತೆ? 8ಲೇ ಬರುತ್ತೆ. ಅಂದರೆ 8ಲೇ ಟ್ರೈ ಮಾಡೋಣ. ಸೊ 41 8ಲೇ 41 × 8, 8 1 8 8 32. ಓಕೆ, 328 ಬಂತು. 8 ವ್ಯಾಲ್ಯೂ, ಒಂದರ ಯೂನಿಟಿನ ವ್ಯಾಲ್ಯೂ 8 ಆಯಿತು. ಸೊ ನಮಗೆ ಬೇಕಾಗಿರೋದು ಎಷ್ಟು? ಇಲ್ಲಿ ಕೇಳಿರೋದು ಯಾರು ನಮಗೆ? ಪ್ರಿನ್ಸಿಪಲ್ ಕೇಳಿದ್ದಾನೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ? 400 ಅಲ್ವಾ? ಒಂದರ ಯೂನಿಟಿನ ವ್ಯಾಲ್ಯೂ ಎಷ್ಟು? 400 ಪ್ರಿನ್ಸಿಪಲ್ ಯೂನಿಟ್ ವ್ಯಾಲ್ಯೂ. ಇದು ನಮಗೆ ವ್ಯಾಲ್ಯೂ ಬೇಕಾಗಿರೋದು. ಒಂದರ ಯೂನಿಟ್ ವ್ಯಾಲ್ಯೂ ಎಷ್ಟು? 8. 8 4 32 00 3200 ಈಸ್ ದ ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ಪ್ರೀವಿಯಸ್ ಕ್ವಶನ್ ಥರ ಅಸಲು ಕೇಳಿದ್ದಾನೆ. ಕಾಲ 2 ವರ್ಷ, ದರ 12 / 1/2% ಚಕ್ರ ಬಡ್ಡಿ CI ಕೊಟ್ಟಿದ್ದಾನೆ. ಓಕೆ, ಪ್ರಿನ್ಸಿಪಲ್ ಕೇಳ್ತಾ ಇದ್ದಾನೆ. ಪ್ರಿನ್ಸಿಪಲ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 12 × 1/2%. ನೆಕ್ಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಅವನೇ ಕೊಟ್ಟಿದ್ದಾನೆ ₹34 ಅಂತ. ಟೆನ್ಯೂರ್ ಎಷ್ಟಿದೆ? 2 year ಇದೆ. 12 × 1/2% ಅಂತಂದರೆ 1 = ನಿಮಗೆ ಫ್ರಾಕ್ಷನ್ ಇರೋ ಚಾರ್ಟ್ ಹಾಕ್ತೀನಿ. ಪರ್ಸೆಂಟೇಜಿಂದ ಫ್ರಾಕ್ಷನ್ ಎಷ್ಟಾಗುತ್ತೆ ಅನ್ನೋದು ಅದೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ನೋಡಿದ ತಕ್ಷಣ ಬರೆದ್ಬಿಡ್ತೀರಾ ನೀವು. 1/8 ಇದೆ. ನಾನು ಇದು ಯಾವ ಥರ ಬರಿತೀನಿ ಅಂದರೆ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರ್ ಏನಕ್ಕೆ ಮಾಡ್ತೀನಿ ಅಂದರೆ ಟೆನ್ಯೂರ್ ಎಷ್ಟಿದೆ? 2 year ಇದೆ, ಅದಕ್ಕೋಸ್ಕರ ಸ್ಕ್ವೇರ್ ಮಾಡಿದೆ. 8 ಸ್ಕ್ವೇರ್ ಅಂದರೆ 64. 64 ಮೇನು. ಫಸ್ಟ್ ವರ್ಷ, ಸೆಕೆಂಡ್ ವರ್ಷ. ಫಸ್ಟ್ ವರ್ಷ ಎಷ್ಟಿದೆ? 1/8 ಮಾಡಬೇಕು. ಅಂದರೆ ನಾವು ಏನು ಕನ್ವರ್ಟ್ ಮಾಡಿರ್ತೀವೋ ಅದನ್ನು ಬರಿಬೇಕು. ಇಲ್ಲಿ ಪರ್ಸೆಂಟೇಜಲ್ಲೆಲ್ಲ ಬರಿಬಾರ್ದು, ಫ್ರಾಕ್ಷನಲ್ಲಿ. 1/8 1/8. ಸೊ 8 8 8 8 64 8 8 64. ಫಸ್ಟ್ ಇಯರ್ ಇಂಟ್ರೆಸ್ಟಿಗೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ, ಅದೇ ಕಾಂಪೌಂಡ್ ಇಂಟ್ರೆಸ್ಟ್ 1/8 1/8 ಅಂದರೆ 1 ಬರುತ್ತೆ. ಓಕೆ, ಇಲ್ಲಿ ಕ್ಲಿಯರಾಗಿ ಗೊತ್ತಾಯ್ತು ನಿಮಗೆ. 8 8 8 1. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಟೋಟಲ್ 8 8 16 1 17. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಟೋಟಲ್ ವ್ಯಾಲ್ಯೂ ಎಷ್ಟಿದೆ? 8 8 16 1 17. ಸಪೋಸ್ SI ಸಿಂಪಲ್ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಕೇಳಿದರೆ 8 1 9 ಇದು ಕಾಂಪೌಂಡ್ ಇಂಟ್ರೆಸ್ಟು, ಇದು ಸಿಂಪಲ್ ಇಂಟ್ರೆಸ್ಟು. 2 ಮೈನಸ್ ಮಾಡಿದರೆ 1. ಸೊ ಯಾವ್ದು ಕೇಳಿದ್ರು ನಾವು ಈಸಿ ಆನ್ಸರ್ ಮಾಡ್ಬೋದು. ಇಲ್ಲಿ ಬೇಕಾಗಿರೋದು ನಮಗೆ ಕೊಟ್ಟಿರೋದವನು CI ಕೊಟ್ಟಿದ್ದಾನೆ. CI ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? 70. 17 ರೆಪ್ರೆಸೆಂಟ್ಸ್ ಅವನು ಆಲ್ರೆಡಿ ಕೊಟ್ಟಿದ್ದಾನೆ 34 ಅಂತ. ಒಂದರ ವ್ಯಾಲ್ಯೂ ಎಷ್ಟು ಅಂತಂದರೆ 17 32 2 ಅಂತ. ಸೊ ನಮಗೇನು ಬೇಕು ಇವಾಗ? ಮೇನ್ ಬೇಕಾಗಿರೋದು ಪ್ರಿನ್ಸಿಪಲ್ ಕಂಡುಹಿಡಬೇಕು. ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? 64 ಇದೆ. 64 × 1 ಯೂನಿಟಿನ ವ್ಯಾಲ್ಯೂ ಎಷ್ಟಿದೆ? 2 ಇದೆ. 2 ಮಾಡಿ 2 2 4 2 8 6 2 12 128 ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ನು ದರ ಕೊಟ್ಟಿದ್ದಾನೆ. ಸೊ 6 ×
6 ಇಂಟು 2/3%, ಕಾಲ 2 ವರ್ಷ, ಚಕ್ರಬಡ್ಡಿ ಇಲ್ಲಿ ಚಕ್ರಬಡ್ಡಿ ಕೇಳಿದಾನೆ, ಮೊತ್ತ ಕೊಟ್ಟಿದ್ದಾನೆ. ಸೊ ಪ್ರೀವಿಯಸ್ ಕ್ವಶನ್ ಎಲ್ಲ ಯಾವ ಥರ ಕೇಳ್ತಿದ್ದ, ಕಾಂಪೌಂಡ್ ಇಂಟ್ರೆಸ್ಟ್ ಕೊಡ್ತಿದ್ದ, ಪ್ರಿನ್ಸಿಪಲ್ ಕೊಡ್ತಿದ್ದ, ಇಲ್ಲಿ ಮೊತ್ತ ಕೊಟ್ಟಿದ್ದಾನೆ. ಸೊ ಡೈರೆಕ್ಟ್ ಸಾಲ್ವ್ ಮಾಡೋಣ. 16 ಟೋಟಲ್ ಪ್ರಿನ್ಸಿಪಲ್ ಏನು ಗೊತ್ತಿಲ್ಲ, ಸೊ ಪ್ರಿನ್ಸಿಪಲ್ ಗೊತ್ತಿಲ್ಲ ನಮಗೆ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 16 ಇಂಟು 2/3 ಇದೆ. ಟೈಮು 2 ವರ್ಷ ಕೊಟ್ಟಿದ್ದಾನೆ. ನೆಕ್ಸ್ಟು ಅಮೌಂಟ್ ಕೊಟ್ಟಿದ್ದಾನೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ 2940. ಸೊ ನಾವು 6 ಇಂಟು 2/3%ನ ಯಾವ ಥರ ಬರಿಬೋದು ಅಂದರೆ 1/6 ಬರಿಬೋದು. ಇದಕ್ಕೆಲ್ಲ ನಿಮಗೊಂದು ಚಾರ್ಟ್ ಕೊಡ್ತೀನಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಚಾರ್ಟ್ ಕೂಡ ಹಾಕ್ತೀನಿ. ಸೊ ಪರ್ಸೆಂಟೇಜ್ ನೋಡಿದ ತಕ್ಷಣ ನೀವು ಈಸಿಯಾಗಿ ಫ್ರಾಕ್ಷನಲ್ಲಿ ಬರಿಬೋದು. 1/6 ಇದು ನಾನು ಟ್ರೀ ಮೆಥಡ್ ಅಪ್ಲೈ ಮಾಡ್ತೀನಿ. ಟ್ರೀ ಮೆಥಡ್ ಅಪ್ಲೈ ಮಾಡೋದಕ್ಕೋಸ್ಕರ 2/6/2 ಅಂತ ಬರ್ತೀನಿ. ಈ ರೀಸನ್ನು 10 2 ಇಯರ್ಸ್ ಇದೆ. ಸೊ 6 ಸ್ಕ್ವೇರ್ ಅಂದರೆ 36 ಆಯಿತು. 36 ಮೇನು. ಸೊ ಇದನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಮಾಡೋಣ. ಫಸ್ಟ್ ವರ್ಷದಲ್ಲಿ 1/6 ಆಗುತ್ತೆ, ಸೆಕೆಂಡ್ ವರ್ಷದಲ್ಲಿ 1/6 ಆಗುತ್ತೆ. ಅಂದರೆ 6 6 36, ಇದು 6 ಬರುತ್ತೆ, ಇದು 6 ಬರುತ್ತೆ. ಸೆಕೆಂಡ್ ಇಯರಿಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟು 1/6 = 1 ಬರುತ್ತೆ. ಸೊ ಈಗ ನೋಡಿ ಅಮೌಂಟು ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ = 36 ಯೂನಿಟ್. ಪ್ರಿನ್ಸಿಪಲ್ = 36 ಯೂನಿಟ್ ವ್ಯಾಲ್ಯೂ. ಇವೆಲ್ಲ ಯೂನಿಟ್ಟು, ರಿಯಲ್ ವ್ಯಾಲ್ಯೂ ಅಲ್ಲ, ಇದು ರೆಪ್ರೆಸೆಂಟ್ ಮಾಡೋ ಯೂನಿಟ್ ವ್ಯಾಲ್ಯೂ. ಸೊ ನೆಕ್ಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇದೆಲ್ಲ 6 6 12 1 13. ಕಾಂಪೌಂಡ್ ಇಂಟ್ರೆಸ್ಟ್ = 13. ಓಕೆ. ನೆಕ್ಸ್ಟು ಸಿಂಪಲ್ ಇಂಟ್ರೆಸ್ಟ್ ಅಷ್ಟೇ ಕೇಳಿದರೆ 6. ಸಿಂಪಲ್ ಇಂಟ್ರೆಸ್ಟ್ ಅಂದರೆ 6 + 6 ಅಂದರೆ ಫಸ್ಟ್ ವರ್ಷ ಏನು ಬಂದಿರುತ್ತೋ ಅದು ಸಿಂಪಲ್ ಇಂಟ್ರೆಸ್ಟು. ಅದೆಲ್ಲ ಬೇಡ ಈಗ ನಮಗಿರೋದು. ಸೊ ನಮಗೇನು ಕೊಟ್ಟಿದ್ದಾನೆ ಅಂದರೆ ಅಮೌಂಟ್ ಕೊಟ್ಟಿದ್ದಾನೆ. ಅಮೌಂಟ್ ವ್ಯಾಲ್ಯೂ ಅಂತಂದರೆ, ಸೊ ನಿಮಗೆ ನಾನು ಹೇಳಿದ್ದೀನಿ ಪ್ರಿನ್ಸಿಪಲ್ ಬೇರೆ, ಅಮೌಂಟ್ ಬೇರೆ, ಸಿಂಪಲ್ ಇಂಟ್ರೆಸ್ಟ್ ಬೇರೆ, ಕಾಂಪೌಂಡ್ ಇಂಟ್ರೆಸ್ಟ್ ಬೇರೆ. ಸೊ ಪ್ರಿನ್ಸಿಪಲ್ಲಿಂದ ಕೊನೆಗೆ ಬರೋದು ಅಮೌಂಟು. ಪ್ರಿನ್ಸಿಪಲ್ನಿಂದ ಅಮೌಂಟಿಗೆ ಬರೋ ಜರ್ನಿಯಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗುತ್ತೆ. ನೋಡಿ ಪ್ರಿನ್ಸಿಪಲ್ ಎಷ್ಟಿದೆ ನಮ್ಮ ಹತ್ರ, ಇಲ್ಲಿ 36 ಇದೆ ಪ್ರಿನ್ಸಿಪಲ್. ಓಕೆ. ಇಂಟ್ರೆಸ್ಟ್ ಎಷ್ಟು ಜಾಯಿನ್ ಆಯಿತು, 6 + 6 + 1 ಅಂದರೆ 36 is a ಪ್ರಿನ್ಸಿಪಲ್ ಪ್ಲಸ್ 13 is a ಇಂಟ್ರೆಸ್ಟ್. ಇದೆಲ್ಲ ಸೇರಿ ಬರೋದೇ ಕಾಂಪೌಂಡ್ ಅಂದರೆ ಟೋಟಲ್ ಅಮೌಂಟು. ಅಂದರೆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇಷ್ಟು ಕೊಟ್ಟಿರ್ತಾನೆ, ಎಲ್ಲ ಇಂಟ್ರೆಸ್ಟ್ ಎಲ್ಲ ಸೇರಿ ಕೊನೆ ಬರೋದೇ ಅಮೌಂಟು. 36 ಅಂದರೆ 6 3 9 3 1 4 49 ಬಂತು. ಸೊ 49 ಯೂನಿಟ್. ಇದು 49 ಯೂನಿಟ್ ಅನ್ನೋದು ಅಮೌಂಟು. 49 ಯೂನಿಟ್ ಈ ರೆಪ್ರೆಸೆಂಟ್ ಅಮೌಂಟ್ 2940. ಓಕೆ. 1 ಯೂನಿಟ್ ರೆಪ್ರೆಸೆಂಟ್ಸ್ ವಾಟ್. ಇದು ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ 2940 / 49 ಆಗುತ್ತೆ. 7 7 49, 7 4 28, 17 14 420 ಆಯಿತು. 7 6 42 0 60 ವ್ಯಾಲ್ಯೂ ಬಂತು. 1 ಯೂನಿಟ್ = 60. ನಮಗೇನು ಕೇಳ್ತಿದ್ದಾನೆ ಅಂದರೆ ಇಲ್ಲಿ ಅವ್ನು ಕೇಳ್ತಿರೋದು ಎಷ್ಟು ಅಂದರೆ ಕಾಲ 2 ಚಕ್ರಬಡ್ಡಿ. ಕ್ವಶನ್ ಚಕ್ರಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ 6 + 6 + 1 13 13 × 60. 6 3 18 1 ಕ್ಯಾರಿ, 6 1 6 1 7 7 0 0 780 ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಾರ್ಷಿಕ 10% ದರದಲ್ಲಿ 10% ದರದಲ್ಲಿ 2ನೇ ವರ್ಷದ ಚಕ್ರಬಡ್ಡಿ ರು 264 ಆಗಿದ್ದರೆ ಅಸಲು ಎಷ್ಟು. ಇಲ್ಲಿ ನೋಡಿ 2ನೇ ವರ್ಷದ ಚಕ್ರಬಡ್ಡಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಟ್ರೀ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ನಿಮಗೆ ಹೇಳಿದ್ದೀನಿ ಪ್ರಿನ್ಸಿಪಲ್ ನಮಗೆ ಗೊತ್ತಿಲ್ಲ, ಜಸ್ಟ್ ನೀವೆಲ್ಲ ಬರ್ಕೊಂತ ಹೋದರೆ ಟೈಮ್ ಆಗ್ಬಿಡುತ್ತೆ. ಶಾರ್ಟ್ಕಟ್ ಮೆಥಡು 10% ಕೊಟ್ಟಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ 10%ನ ನೀವು ಯಾವ ಥರ ಬರೀತೀರಾ ಅಂದರೆ 10% = 1/10 ಅಂತ ಬರಿಬೋದು. ಸೊ 10 ಎಷ್ಟು ಕೊಡ್ಸಿದ್ದಾನೆ, 2ನೇ ವರ್ಷ ಅಂದರೆ 2 ವರ್ಷದವರೆಗೆ ಇದೆ ಅಂತ ಅರ್ಥ. ಸೊ ಇದನ್ನು ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಅಂದರೆ 100 ಇಸ್ ದ ಪ್ರಿನ್ಸಿಪಲ್ಲು. ಫಸ್ಟ್ ಇಯರಿಗೆ 1/10 ಆಗುತ್ತೆ, ಸೆಕೆಂಡ್ ಇಯರ್ ಕೂಡ 1/10 ಆಗುತ್ತೆ. 1/10 ಅಂದರೆ 10, 1/10 ಅಂದರೆ 10. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು 1/10 ಮತ್ತೆ 10 ಆಗುತ್ತೆ, ಇಲ್ಲಿ 1 ಬರುತ್ತೆ. 10 10 1 ಈಸ್ = ಸೊ ಕಾಂಪೌಂಡ್ ಇಂಟ್ರೆಸ್ಟು. ಇಲ್ಲಿ ಏನು ಹೇಳಿದಾನೆ ಅಂದರೆ ನೋಡಿ, ಅವ್ನು ಕೊಟ್ಟಿರೋದು 2ನೇ ವರ್ಷದ ಸೆಕೆಂಡ್ ಇಯರ್ CI ಕಾಂಪೌಂಡ್ ಇಂಟ್ರೆಸ್ಟ್ = 264. ಅಂದರೆ ಸೆಕೆಂಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಇದು ನಮಗೆ 10 + 1 = 11. ಸೊ ಇದು ಸೆಕೆಂಡ್ ಇಯರ್ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ 10 + 10 20 21 ಟೋಟಲ್. ಆದರೆ ಸೆಕೆಂಡ್ ಇಯರ್ ಬರೋದು ನಮಗೆ 11. ಈ 11 ಯೂನಿಟ್ ರೆಪ್ರೆಸೆಂಟ್ 264. ಫಸ್ಟು ಯೂನಿಟ್ ಕಂಡುಹಿಡಿಬೇಕು ನೀವು. ಯೂನಿಟ್ ಕಂಡುಹಿಡಿದು ನೆಕ್ಸ್ಟ್ ಅದರ ರೆಪ್ರೆಸೆಂಟ್ ಏನು ಮಾಡ್ತಿದೆ, 11 ಯೂನಿಟ್ ರೆಪ್ರೆಸೆಂಟ್ 264. ಕರೆಕ್ಟಾ. ನೆಕ್ಸ್ಟ್ 1 ಯೂನಿಟ್ = ಕ್ವಶನ್ ಮಾರ್ಕು. ಸೊ 264 / 11. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಇಲ್ಲಿಂದನೇ ಮಾಡಿ. ಇದು ನಿಮಗೆ ಏನಕ್ಕೆ ಹೇಳ್ತಿದೆ ಅಂದರೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ನೀವು ಎಕ್ಸಾಮಲ್ಲೆಲ್ಲ ಈ ಥರ ಎಲ್ಲ ಬರೆಯೋದಿಲ್ಲ, ಜಸ್ಟ್ ಇಲ್ಲಿಂದ ಮಾಡಬೇಕು. 11 2 22 ಆಯಿತು, 4 ಉಳಿತು. 11 4 44 24 ಆಯಿತು. 1 ಯೂನಿಟ್ = 24. ಅವನೇನು ಕೇಳ್ತಿದ್ದಾನೆ, ಅಸಲು ಎಷ್ಟು. ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಿದ್ದಾನೆ. ಪ್ರಿನ್ಸಿಪಲ್ ಅಂದರೆ ಇದು ಪ್ರಿನ್ಸಿಪಲ್ 100 ಯೂನಿಟ್ ರೆಪ್ರೆಸೆಂಟ್ ಪ್ರಿನ್ಸಿಪಲ್ಲು.
ಸೊ 100 ಈಸ್ ಈಕ್ವಲ್ ಟು, ಇದು 1 ಯೂನಿಟ್ ಎಷ್ಟಿದೆ, ಇಲ್ಲಿ 24 ಇದೆ, 100 ಇಂಟು 24 ಈಸ್ ಈಕ್ವಲ್ ಟು 2400. ಬಿ ಈಸ್ ದ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಇದು ಸೇಮ್ ಕ್ವಶನ್ನು ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ನು, ದರ 15% ಕಾಲ 2 ವರ್ಷ, ಸಿ ಐ ಡಿಫ್ರೆನ್ಸ್ ನೋಡಿ, ಸಿ ಐ ಮತ್ತು ಎಸ್ ಐ ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾನೆ, 5 ರೂಪಾಯಿ 40 ಪೈಸೆ. ಸಿ ಐ ಕೇಳಿದ್ದಾನೆ, ಸೇಮ್ ಟ್ರೀ ಮೆಥಡ್, ಟೋಟಲ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 15% ಕೊಟ್ಟಿದ್ದಾನೆ. ನೆಕ್ಸ್ಟು ಟೆನ್ಯೂರ್ ಎಷ್ಟು ಕೊಟ್ಟಿದ್ದಾನೆ, ಟೆನ್ಯೂರ್ ಕೊಟ್ಟಿರೋದು ನಿಮಗೆ 2 ಇಯರ್ಸು. ಇಲ್ಲಿ ನೋಡಿ ಸಿ ಐ ಮತ್ತು ಎಸ್ ಐ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಸೊ ಅಂದರೆ ಈ ಥರ ಡಿಫ್ರೆನ್ಸ್ ಕೊಟ್ಟರೆ ನಿಮಗೆ ಸಕ್ಸಸ್ಫುಲ್ ಮೆಥಡ್ ಎಲ್ಲ ಸಕ್ಸಸ್ ಆಗಲ್ಲ. ಟ್ರೀ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಓಕೆ, ಎಷ್ಟು ಕೊಟ್ಟಿದ್ದಾನೆ ಅಂದರೆ 5 ರೂಪಾಯಿ 40 ಪೈಸೆ ಕೊಟ್ಟಿದ್ದಾನೆ. ಸೊ 15% ನೀವು ಯಾವ ಥರ ಬರೀತಾರೆ ಅಂದರೆ 3/20. ಯಾವ ಥರ ಬರೀತಾರೆ ಅಂದರೆ 15 ಇಂಟು 1/100. ಪರ್ಸೆಂಟೇಜ್ ಅಂದರೆ 100. 15 2 10. ಸೊ 5 3 15. ಸೊ ನೆಕ್ಸ್ಟ್ ಡಿವೈಡ್ ಬೈ ಆಗಲ್ಲ, 3/20 ಅಂತ ಬರುತ್ತೆ. ನೋಡಿ ಇಷ್ಟು ಇದುವರೆಗೆ ಏನು ಬರ್ತಾ ಇತ್ತು ಅಂದರೆ ಇಲ್ಲಿ ಮೇಲ್ಗಡೆ 1 ಬರ್ತಾ ಇತ್ತು, ಇಲ್ಲಿ 3 ಬಂತು. ಸೊ ಇಲ್ಲಿ ಹೇಗೆ ಬಂದಿದೆಯೋ ಫ್ರಾಕ್ಷನ್ ಹೇಗೆ ಕನ್ವರ್ಟ್ ಆಗಿದೆಯೋ ಅದೇ ರೀತಿಯಲ್ಲಿ ಸಾಲ್ವ್ ಮಾಡ್ಬೇಕು. ಕೆಳಗಡೆ ಇರೋ ವ್ಯಾಲ್ಯೂ ಎಷ್ಟಿದೆ, 20 ಇದೆ, 20 ನಾನು ಸ್ಕ್ವೇರ್ ಅಂತ ಬರಿತೀನಿ. ಕಾರಣ ಗೊತ್ತಿದೆ ನಿಮಗೆ, ಟೆನ್ಯೂರ್ ಎಷ್ಟು ವರ್ಷ ಕೊಟ್ಟಿದ್ದಾನೆ, 2 ವರ್ಷ ಕೊಟ್ಟಿದ್ದಾನೆ. 2 ವರ್ಷ ಕೊಟ್ಟಿರೋ ಕಾರಣಕ್ಕೆ ಇದು ಸ್ಕ್ವೇರ್ ಅಂತ ಬರಿತೀನಿ. ಈ ಸ್ಕ್ವೇರ್ ಅಂತ ಬರೆದ್ರೆ 20 ಸ್ಕ್ವೇರ್ ಅಂದರೆ 400 ಇಸ್ ದ ಮೇನ್ ಪ್ರಿನ್ಸಿಪಲ್ಲು. 2 ವರ್ಷಕ್ಕೆ ನಾನು ಬಡ್ಡಿ ಹಾಕ್ತೀನಿ. ಬಡ್ಡಿ ಎಷ್ಟು ಅಂತಂದರೆ 3/20 ಹಾಕಬೇಕು. ಇಲ್ಲಿ ಕೂಡ 3/20 ಹಾಕಬೇಕು ನೀವು. ಓಕೆ, ಜಸ್ಟ್ 1/20 ಎಲ್ಲ ಹಾಕಬಾರ್ದು. 400 ಇಂಟು 3/20 ಅಂದರೆ ಎಷ್ಟಾಗುತ್ತೆ, 10 ಗೆಟ್ ಕ್ಯಾನ್ಸಲ್, 2 4 20, 23 60. ಸೊ 60 ಬರುತ್ತೆ, ಇಲ್ಲಿ 60 ಬರುತ್ತೆ. ಇದಕ್ಕೂ ಕೂಡ 3/20 ಹಾಕ್ಬೇಕು, ಯಾಕಂದರೆ ಸೆಕೆಂಡ್ ಇಯರು ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು. ಸೊ 60 ಇಂಟು 3/20 ಅಂದರೆ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಅರ್ಥ ಆಗಲಿ ಅಂತ ಬರೀತಿದ್ದೀನಿ ನಾನು. 2 3 6, ಸೊ 23 3 9, ಸೊ 9 ಬಂತೀವಿ. ಓಕೆ, ಇಲ್ಲಿ ನೀವು ಜಾಸ್ತಿ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದರೆ 60 ಎಲ್ಲ ಇಂಟ್ರೆಸ್ಟ್ ಏನು ಬಂದಿದೆ ಅದು ಕಾಂಪೌಂಡ್ ಇಂಟ್ರೆಸ್ಟ್. ಇಲ್ಲಿ ಕೇಳಿದ್ರೇನು ಸಿ ಐ ಮತ್ತು ಎಸ್ ಐ. ಸಿ ಐ ಎಷ್ಟಿದೆ ನೋಡಿ, 60 ಪ್ಲಸ್ 9 129 ಸಿ ಐ ಇದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, ಫಸ್ಟ್ ವರ್ಷ ಏನು ಬೀಳುತ್ತೋ ಅದು ಸಿಂಪಲ್ ಇಂಟ್ರೆಸ್ಟ್, ಸಿಂಪಲ್ 60 120. ಓಕೆ, ಇದು ಎಸ್ ಐ. ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಎಷ್ಟು ಮೈನಸ್ ಮಾಡಿ, ಈಸ್ ಈಕ್ವಲ್ ಟು 9 ಉಳಿಯುತ್ತೆ. ಈ 9 ಯೂನಿಟ್ ಅನ್ನೋದು 5 ರೂಪಾಯಿ 40 ಪೈಸೆನ ರೆಪ್ರೆಸೆಂಟ್ ಮಾಡುತ್ತೆ. 9 rupees ಈಸ್ ಈಕ್ವಲ್ ಟು 5.40. ಪಾಯಿಂಟ್ ತೆಗೆದು ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟು ಪಾಯಿಂಟ್ ಹಾಕೋಣ. ಎಷ್ಟು ಬರುತ್ತೆ ಅಂದರೆ, ಸೊ ನೀನು 1 ರೆಪ್ರೆಸೆಂಟ್ಸ್ ವಾಟ್. ನಾನು ಡೈರೆಕ್ಟ್ ಮಾಡಿಬಿಡ್ತೀನಿ. 9 4 56, 9 4 9 6 54. ಓಕೆ, 9 6 54. ಸೊ ಇಲ್ಲಿ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ. ಸೊ 06 ಈ 600 ಬರುತ್ತೆ, 0.60 ಬರುತ್ತೆ, 0.60. ಸೊ 2 ನಂಬರ್ ಆದಮೇಲೆ 0 ಇರೋದಕ್ಕೋಸ್ಕರ 2 ಇದಾದಮೇಲೆ 0. ಓಕೆ, 60 ಅಂದರೆ 1 ಯೂನಿಟ್ ವ್ಯಾಲ್ಯೂ ರೆಪ್ರೆಸೆಂಟ್ಸ್ 0.60. ನಮಗೆ ಇದೇನು ಕೊಟ್ಟಿದ್ದಾನೆ ಅಂದರೆ ಚಕ್ರ ಬಡ್ಡಿ ಕೇಳಿದ್ದಾನೆ. ಸಿ ಐ ಯೂನಿಟ್ ಎಷ್ಟಿದೆ, 129 ಇದೆ. ಸಿ ಐ ರೆಪ್ರೆಸೆಂಟ್ಸ್ 129, ಕಾಂಪೌಂಡ್ ಇಂಟ್ರೆಸ್ಟ್ 129 ಇಂಟು 0.60 ಮಾಡಿ. ಸೊ ಡೈರೆಕ್ಟ್ 6 ಇಂಟು ಮಾಡೋಣ, ಆಮೇಲೆ ಮಾಡ್ಬೋಣ. 6 9 54, 4 6 2 12 6 12 ಪ್ಲಸ್ 5 17, 6 1 6 1 17 ಅಂದರೆ 1 ಕ್ಯಾರಿ ಆಗುತ್ತೆ. 6 1 6 1 ಪ್ಲಸ್ 7 70. 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇರೋದಕ್ಕೋಸ್ಕರ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡ್ತೀನಿ. 7 ನೋ ಇಲ್ಲಿ ಒಂದು ಎಕ್ಸ್ಟ್ರಾ ಆಗುತ್ತೆ ಪಾಯಿಂಟ್, ಸಾರಿ ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟು, 1 ನಂಬರ್ ಆದಮೇಲೆ ಪಾಯಿಂಟು, 77.4. ನೆಕ್ಸ್ಟ್ ಕ್ವಶನ್, ಅಸಲು ₹5000, ದರ 8%, ಕಾಲ 2 ವರ್ಷ, ಸಿ ಐ ಎಸ್ ಐನ ವ್ಯತ್ಯಾಸ ಎಷ್ಟು? ಸೊ ಇಲ್ಲಿ ಎಲ್ಲ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ, 8% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ಸೊ ಎಸ್ ಸಿ ಐ ಎಸ್ ಐನ ವ್ಯತ್ಯಾಸ ಕೇಳಿದ್ದಾನೆ. ಈಸಿ ಆನ್ಸರ್ ಮಾಡ್ಬೋದು, ಶಾರ್ಟ್ಕಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸ್ಪೀಡಾಗಿ. ಸೊ ಪ್ರಿನ್ಸಿಪಲ್ ಎಷ್ಟಿದೆ, 5000 ಇದೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ, ಟೈಮು 2 ಇಯರ್ ಇದೆ. ಸಿ ಐ ಮತ್ತು ಎಸ್ ಐ ಡಿಫ್ರೆನ್ಸ್ ಕೇಳಿದ್ರೆ ಟ್ರೀ ಮೆಥಡ್ ಇಸ್ ದ ಬೆಸ್ಟ್ ಮೆಥಡು. 8%ನ ನೀವು ಯಾವ ಥರ ಬರೀತೀರಂದರೆ, ಸುಮಾರು ನೋಡಿ 8 ಇಂಟು 1/100. ಸೊ 2ರಿಂದ ಭಾಗುತ್ತೆ, 2 5 10 50, 2 2 2 4 8, ಮತ್ತು 2ರಿಂದ ಹೋಗುತ್ತೆ 2 25, 2 4 2 10 2 2/25. ಸೊ 2/25 ಅಂತ ಬರಿಬೋದು. ಸೊ 2/25, 25ನ ನಾನು ಸ್ಕ್ವೇರ್ ಮಾಡ್ತೀನಿ. ಕಾರಣ ಇಷ್ಟೇ, ಟೆನ್ಯೂರ್ ಇರೋದು 2 ಇಯರ್ಸು. 25ನ ಸ್ಕ್ವೇರ್ ಮಾಡಿದರೆ ಎಷ್ಟಾಯಿತು, 625 ಆಯಿತು. 625 ಈಸ್ ಮೇನ್. ಇದು ಪ್ರಿನ್ಸಿಪಲ್ ಯೂನಿಟ್. ಇದನ್ನು 2 ವರ್ಷ ಇಂಟ್ರೆಸ್ಟ್ ಹಾಕ್ತೀನಿ, ಬಡ್ಡಿ ಇಂಟ್ರೆಸ್ಟು. 2/25 ಆಗುತ್ತೆ. ಇಲ್ಲಿ ಕೂಡ 2/25 ಆಗುತ್ತೆ. 625 ಇಂಟು 2/25 ಮಾಡಿದರೆ 25 ಇಲ್ಲೇ ಹೋಗುತ್ತೆ. 25 2 50, ಇಲ್ಲಿ 50 ಬರುತ್ತೆ, ಇಲ್ಲಿ ಕೂಡ 50 ಬರುತ್ತೆ,
ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು ಇಲ್ಲಿ 2/25 ಆಗುತ್ತೆ. 25 2s 50 ಎರಡೆರಡಲೆ 4. ಸೊ ನೀವು ಸ್ಪೀಡ್ ಕ್ಯಾಲ್ಕುಲೇಷನ್ ಯಾವುದು ಈ ಥರ ಬಿಡ್ಸ್ ಬರೆಯೋಕೆ ಹೋದರೆ ನಿಮಗೆ ಆಗಲ್ಲ, ಸ್ಪೀಡ್ ಕ್ಯಾಲ್ಕುಲೇಷನ್ ಇರಬೇಕು. ಇವಾಗ ಏನು ಕೇಳಿದಾನೆ ಅಂದರೆ ಇವನು CI/SI ಡಿಫ್ರೆನ್ಸ್ ಕೇಳಿದ್ದಾನೆ. CI ಅಂದರೆ ಏನು ಮೇನ್ ಕೊಟ್ಟಿರೋದೇ ನಮಗೆ ಇಲ್ಲಿ ಅಸಲು ಪ್ರಿನ್ಸಿಪಲ್ 625 = 5000. ಆಮೇಲೆ ಮಾಡೋಣ. ಫಸ್ಟ್ CI/SI ಡಿಫ್ರೆನ್ಸ್ ನೋಡೋಣ. ಫಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಫಸ್ಟ್ ವರ್ಷ 2 ವರ್ಷ ಎಲ್ಲ ಸೇರಿ 1 2 ಇವೆಲ್ಲ ಸೇರಿ 50 50 100 104 ಈಸ್ ದ CI. ಓಕೆ, ನೆಕ್ಸ್ಟು CI ಮೈನಸ್ SI ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಎಷ್ಟು? ಫಸ್ಟ್ ವರ್ಷ ಏನು ಬರುತ್ತೆ ಅದೇ ಸಿಂಪಲ್ ಇಂಟ್ರೆಸ್ಟ್. ಫಸ್ಟ್ ವರ್ಷ ಏನು? ಫಸ್ಟ್ ವರ್ಷ ಏನೇ ಬಿದ್ದರೂ ಆದರೆ ಅಸಲ್ ಮೇಲೆ ಬಿದ್ದಿರುತ್ತೆ ಅದು. ಸೊ ಅದಕ್ಕೋಸ್ಕರ ಇದು ಫಸ್ಟ್ ವರ್ಷ ಏನು ಬಿದ್ದರೂ ಅದು ಸಿಂಪಲ್ ಇಂಟ್ರೆಸ್ಟ್ 100. ಇವೆರಡನ್ನು ಮೈನಸ್ ಮಾಡಿದರೆ, ಇವೆರಡು ಡಿಫ್ರೆನ್ಸ್ ಮಾಡಿದರೆ ನಿಮಗೆ ಬರೋದು 4. ಓಕೆ, ಈ 4 ಯೂನಿಟ್ ಹಾಗೆ ಇಟ್ಕೊಳ್ಳಿ. ಈಗ ನಮಗೆ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಯೂನಿಟ್ ರೆಪ್ರೆಸೆಂಟ್ 625 ರೆಪ್ರೆಸೆಂಟ್ಸ್ 5000. ಓಕೆ, ಒಂದು ರೆಪ್ರೆಸೆಂಟ್ಸ್ ವಾಟ್ಸ್. ನಾ ಡೈರೆಕ್ಟ್ ಇದು ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ತೀನಿ. 25 25 25 ಇಂಟು 2 50 ಆಯಿತು. 2 0 ಹಾಗೆ ಉಳಿತು. 25 ಒಂದೇ 25. 25 4 ಸರಿ ಹಾಕಿದರೆ 100 ಆಗುತ್ತೆ. 25ನ 8 ಸರಿ ಹಾಕಿದರೆ 200 ಆಗುತ್ತೆ. ಒಂದು ಯೂನಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 8. ಓಕೆ, 8 ಆಯಿತು. ಇಲ್ಲಿ ನೋಡಿ ಈ CI/SI ಇದು ಯೂನಿಟ್ ಎಷ್ಟಿದೆ? 4 ಇದೆ. ಇಂಟು ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? 8. 8 32 ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಅಸಲು ಗೊತ್ತಿಲ್ಲ, ಕಾಲ 2 ವರ್ಷ. CI/SI ಡಿಫ್ರೆನ್ಸ್ ಕೊಟ್ಟಿದ್ದಾನೆ. 1ನೇ ವರ್ಷದ ದರ ಇಷ್ಟು, 2ನೇ ವರ್ಷದ ದರ ಇಷ್ಟು. ನೋಡಿ ಇಲ್ಲಿ 1/9 ಬರುತ್ತೆ ಇಲ್ಲಿ. ಓಕೆ, ಇವಾಗ ನೋಡಿ ಇದುವರೆಗೂ ನಾವೇನು ಓದಿದ್ವಿ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಫಸ್ಟ್ ಇಯರ್ದೇ ಬೇರೆ ಇದೆ, ಸೆಕೆಂಡ್ ಇಯರ್ದೇ ಬೇರೆ ಇದೆ. ಈ ಥರ ಇದ್ದ ಯಾವ ಥರ ಸಾಲ್ವ್ ಮಾಡೋದು ಅಂದರೆ ಪ್ರಿನ್ಸಿಪಲ್ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಕ್ವೆಶನ್ ಮಾರ್ಕ್. ನೆಕ್ಸ್ಟು CI/SI ಡಿಫ್ರೆನ್ಸ್ ಅಂದರೆ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 2 ವರ್ಷ ಕೊಟ್ಟಿದ್ದಾನೆ. ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 14/2/7%. ಸೆಕೆಂಡ್ ಇಯರಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ ಅಂದರೆ 11/1/9%. ಇದು ಸೆಕೆಂಡ್ ಇಯರ್ ಆಗುತ್ತೆ. ಅವನೇನು ಮೇನ್ ಡೇಟಾ ಏನು ಕೊಟ್ಟಿದ್ದಾನೆ ಅಂದರೆ CI/SI ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾನೆ. CI ಮತ್ತು SI ಡಿಫ್ರೆನ್ಸ್ ಕೊಟ್ಟಿದ್ದಾನೆ 80 rupees. ಈ ಥರ ಇದೆ. ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಸಿಂಪಲ್ ಈಸಿ. ಫಸ್ಟ್ ಇಯರ್ ಹಾಕಬೇಕು, ಸೆಕೆಂಡ್ ಇಯರ್ ಹಾಕಬೇಕು. ಓಕೆ, ಸಾಲ್ವ್ ಮಾಡೋಣ. ಇದನ್ನು ಯಾವ ಥರ ಬರಿತೀನಿ ಅಂದರೆ 1/7 ಅಂತ ಬರಿತೀನಿ. ಇದು 1/9. ನಿಮಗೆ ಚಾರ್ಟ್ ಕೊಡ್ತೀನಿ, ಚಾರ್ಟ್ ಕೊಟ್ಟ ಈಸಿ ಆಗುತ್ತೆ. ಇಲ್ಲಿ ನೋಡಿ ಪ್ರೀವಿಯಸ್ ಎಲ್ಲ ಏನು ಮಾಡ್ತಿದ್ದೆ? /7 ಇದ್ದರೆ 7² ಮಾಡ್ತಿದ್ದೆ. ಇಲ್ಲಿ ಏನಕ್ಕೆ 7² ಮಾಡ್ತಿದ್ದೆ ಅಂದರೆ ನಾನಲ್ಲಿ ಫಸ್ಟ್ನೇ ವರ್ಷನೂ ನೀವು 1/7 ಬರ್ತಿತ್ತು, ಸೆಕೆಂಡ್ ಇಯರ್ನು 1/7 ಬರುತ್ತೆ. ಅಂದರೆ 2 ವರ್ಷಕ್ಕೋಸ್ಕರ ಇರೋದಕ್ಕೋಸ್ಕರ ಸ್ಕ್ವೇರ್ ಮಾಡ್ತಿದ್ದೆ. ಆದರೆ ಇಲ್ಲಿ ಏನಿದೆ ಅಂದರೆ ಫಸ್ಟ್ ಇಯರ್ ಬೇರೆ ಇದೆ, ಸೆಕೆಂಡ್ ಇಯರ್ ಬೇರೆ ಇದೆ. ಫಸ್ಟ್ ಇಯರ್ 7 ಇದೆ, ಇಲ್ಲಿ 9 ಇದೆ. ಸೊ ಇವೆರಡನ್ನು ಇಂಟು ಮಾಡಿ. 9 7 63. 63 ಇಸ್ ದ ಮೇನ್ ಅಸಲು. ಓಕೆ, ಇಲ್ಲಿ ಫಸ್ಟ್ ಇಯರಿಗೆ ನೀವು 1/7 ಹಾಕಬೇಕು, ಸೆಕೆಂಡ್ ಇಯರಿಗೆ 1/9 ಹಾಕಬೇಕು. ಫಸ್ಟ್ ಇಯರಿಗೆ 7 9 63 ಆಗುತ್ತೆ. ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. 9 7 63. ಓಕೆ, ಇವಾಗ ನೋಡಿ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಸೆಕೆಂಡ್ ಇಯರಿಗೆ ನೀವೇನು ಮಾಡ್ತೀರಾ ಅಂದರೆ 1/7 ಹಾಕ್ತೀರಾ. 1/7 ಹಾಕಬಾರ್ದು, ಯಾಕಂದರೆ ನಾವು ಹಾಕ್ತಿರೋದು ಇಂಟ್ರೆಸ್ಟು ಸೆಕೆಂಡ್ ಇಯರಿಗೆ, ಫಸ್ಟ್ ಇಯರಿಗೆಲ್ಲ. ಫಸ್ಟ್ ಇಯರಿಗೆ ಇರೋದು 1/7 ಅಷ್ಟೇ. ಸೆಕೆಂಡ್ ಇಯರ್ ವ್ಯಾಲ್ಯೂ ಏನಿದೆ? ಸೆಕೆಂಡ್ ಇಯರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಆಗ್ತಿದೆ? ಇಲ್ಲಿ 1/9 ಚಾರ್ಜ್ ಆಗ್ತಿದೆ. ಅದಕ್ಕೋಸ್ಕರ ಈ ಇಂಟ್ರೆಸ್ಟ್ ಬಂದಿರೋ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದರೆ ಸೆಕೆಂಡ್ ಇಯರಿಗೆ 1/9 ಓಕೆ, ಇಷ್ಟ ಆಯಿತು. ಅವನೇನು ಕೊಟ್ಟಿದ್ದಾನೆ? ಜಾಸ್ತಿ ನೋಡೋದೇನಿಲ್ಲ, ಸಿಂಪಲ್ ಇಂಟ್ರೆಸ್ಟ್ CI/SI ಕೊಟ್ಬಿಟ್ಟಿದ್ದಾನೆ. CI/SI ಫಸ್ಟ್ CI/SI ಯೂನಿಟ್ ಎಷ್ಟಿದೆ ನೋಡ್ಕೊಳ್ಳೋಣ. ಟೋಟಲ್ CI ಎಷ್ಟಿದೆ ನಿಮಗೆ ಅಂದರೆ 7 1 9 1 10 + 17 ಟೋಟಲ್ ಇಂಟ್ರೆಸ್ಟ್ CI. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂದರೆ ಫಸ್ಟ್ ಇಯರ್ ಏನು ಬಂದಿರುತ್ತೋ ಅದು ಸಿಂಪಲ್ ಇಂಟ್ರೆಸ್ಟ್. 9 ಅಂದರೆ 16. 16ರಲ್ಲಿ 17 ಕಳೆದ್ರೆ 1 ಯೂನಿಟ್. 1 ಅನ್ನೋ ಯೂನಿಟ್, 1 ಅನ್ನೋ SI ಡಿಫ್ರೆನ್ಸ್ ಬಿಟ್ವೀನ್ SI ಆ್ಯಂಡ್ CI ಅನ್ನೋದು 1 ರೆಪ್ರೆಸೆಂಟ್ಸ್ 80 rupees. ಓಕೆ, ಅವನೇನು ಕೇಳ್ತಿದ್ದಾನೆ? ಅಸಲು ಕೇಳ್ತಿದ್ದಾನೆ. ಪ್ರಿನ್ಸಿಪಲ್ ಎಷ್ಟಿದೆ? ಇಲ್ಲಿ 63 ಇದೆ. 63 ಇಸ್ ನಾಟ್ ಬೈ ಪ್ರಿನ್ಸಿಪಲ್, ಅದು ಯೂನಿಟ್ಟು. 63 ಇಂಟು 80 ಮಾಡಿ. ಓಕೆ, 8 3 24 4 2 ಕ್ಯಾರಿ, 8 48 2 50. ಸೊ 1 0 0 50 40 ಇಸ್ ದ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ಫಸ್ಟ್ ಇಯರ್ ಇದೆ ಫಸ್ಟ್ ಇಯರು, ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್. ನೀವು ತುಂಬ ಮುಂದೆ ನೋಡ್ತಾ ಹೋಗಿ. ಪಾರ್ಟ್ 2 ಪಾರ್ಟ್ 3 ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ವಶನ್ಸ್ ಎಲ್ಲ. ಸೊ ನೆಕ್ಸ್ಟ್ ಕ್ವಶನ್, ರೂಪಾಯಿ 30,000ಕ್ಕೆ 2 ವರ್ಷಗಳಲ್ಲಿ ಕ್ರಮವಾಗಿ 8% 10% ಚಕ್ರಬಡ್ಡಿ ದರದಲ್ಲಿ ಬಡ್ಡಿ ಎಷ್ಟು? ಓಕೆ, ಚಕ್ರಬಡ್ಡಿ ಕೇಳ್ತಾ ಇದ್ದಾನೆ. ನೋಡಿ ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ, 2 ವರ್ಷ ಕೊಟ್ಟಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೊಟ್ಟಿದ್ದಾನೆ. ಇಲ್ಲಿ ಸಿಂಪಲ್ಲು ಸಕ್ಸೆಸಿವ್ ಮೆಥಡ್ ಅಪ್ಲೈ ಮಾಡೋಣ. ಟ್ರೀ ಮೆಥಡು ತುಂಬ ಲೆಂತ್ ಆಗುತ್ತೆ. ಇಲ್ಲೇನು ಕೇಳ್ತಿದ್ದಾನೆ? ಜಸ್ಟ್ ಡೈರೆಕ್ಟ್ CI ಕೇಳ್ತಿದ್ದಾನೆ. ಏನಾದರೂ ಡಿಫ್ರೆನ್ಸ್ ಕೇಳ್ತಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಿಲ್ಲ. ಸೊ ಸಕ್ಸೆಸಿವ್ ಮೆಥಡ್ ಗೊತ್ತಿದೆ ನಿಮಗೆ. ಇದು ರಿಮೈಂಡ್ ಮಾಡಲಿ ಅಂತ ಕ್ವಶನ್ ಹಾಕಿದ್ದೀನಿ. ಪ್ರಿನ್ಸಿಪಲ್ ಎಷ್ಟಿದೆ ನಿಮಗೆ? 30,000 ಇದೆ. ಓಕೆ,
ಸೊ ಇದೆಲ್ಲ ಬರೆಯೋದು ಬೇಡ, ಜಸ್ಟ್ 8%, 10%. 8% ನೀವು ಯಾವ ಥರ ಬರಿಬೋದು ಅಂದರೆ, ಸೊ 8/100 ಅಂದರೆ 1/100 ಎಷ್ಟಾಗುತ್ತೆ? 2 4 8, 2 4 8, 2 5 10, 50, 2 2 2 25, 2/25 5 ಆಯಿತು. 10% ಅಂದರೆ 1/10, ಕರೆಕ್ಟಾ? ಯಾಕಂದರೆ 10 × 1/100 ಅಂದರೆ 10 10 100. ಸೊ ಒಂದು 2/25 ಬಂತು, ಇನ್ನೊಂದು 1/10 ಬಂತು. ಸೊ ಇಲ್ಲಿ ನೋಡಿ ಸಕ್ಸಸ್ಸಿವ್ ಮೆಥಡಲ್ಲಿ ಏನಾಗುತ್ತೆ, ಫಸ್ಟ್ ಇಯರ್ ಬೇರೆ, ಸೆಕೆಂಡ್ ಇಯರ್ ಬೇರೆ. ಫಸ್ಟ್ ಇಯರ್ ಎಷ್ಟಿದೆ? 25 ಇದೆ. 25 ಮೇಲ್ಗಡೆ ಎಷ್ಟಿದೆ? +2 ಆಗುತ್ತೆ, 27 ಆಗುತ್ತೆ. ಸೆಕೆಂಡ್ ಇಯರಿಗೆ ಫಸ್ಟ್ 10 ಇದೆ, +1 ಆದರೆ 11 ಆಯಿತು. ಸೊ ಸೆಕೆಂಡ್ ಇಯರ್ ಮುಗೀತು. ಇವೆರಡು ಇಂಟು ಮಾಡಿ ಬಂದಿರೋ ಉತ್ತರ. ಸೊ ನೀವು ಆನ್ಸರ್ ಮಾಡ್ಬೋದು. ಇದು ಗೊತ್ತಿದೆ ಅನ್ಸುತ್ತೆ. ಫಸ್ಟ್ ಕ್ವಶನ್ ನೋಡಿದರೆ ನಿಮಗೆ ಫಸ್ಟ್ ಕ್ವಶನ್ ಇದು ಸೇಮ್ ಇದೆ, ಇದು ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಇದು ಆನ್ಸರು 5640 ಆಗುತ್ತೆ, ಸಾಲ್ವ್ ಮಾಡಿ. ಅದೇ ಪ್ರಿವಿಯಸ್ ಒಂದು ಹೇಳಿದ್ನಲ್ಲ, ಇಲ್ಲಿ ನೋಡಿ, ಎ ಎಂಬುವರು X ರೂಪಾಯಿಗಳನ್ನು 2 ವರ್ಷಕ್ಕೆ ಹೂಡಿಕೆ ಮಾಡಿದ್ದು 1ನೇ ವರ್ಷದಲ್ಲಿ 5%, 2ನೇ ವರ್ಷದಲ್ಲಿ 6% ಬಡ್ಡಿ ಸಿಗುತ್ತದೆ. 2 ವರ್ಷಗಳ ನಂತರ ಮೊತ್ತ ಟೋಟಲ್ ಅಮೌಂಟ್ ಇಷ್ಟಾಗಿರುತ್ತೆ. ಇದು ಕೂಡ ಸಕ್ಸಸ್ಸಿವ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಏನಿದೆ? 5% ಇದೆ. 5% ಯಾವ ಥರ ಬರೀತೀರಾ? 5/100. ಸೊ 5 1 5, 5 2 /20. ನೆಕ್ಸ್ಟು 6% /100. 6 1 6 ಹೋಗಲ್ಲ. 2 3 6, 2 5 10, 3/50. ಓಕೆ, ಒಂದು 1/20 ಇದೆ, ಇನ್ನೊಂದು 3/50 ಇದೆ. ಓಕೆ, ಸೊ ಫಸ್ಟ್ ಇಯರು, ಇದು ಸೆಕೆಂಡ್ ಇಯರು. ಫಸ್ಟ್ ಇಯರು 20 ಇದ್ದಿದ್ದು +1 21 ಆಯಿತು. ಸೆಕೆಂಡ್ ಇಯರು 50 ಇದ್ದಿದ್ದು +3 53 ಆಯಿತು. ಇವೆರಡನ್ನು ಇಂಟು ಮಾಡಿ ಎಷ್ಟು ಬರುತ್ತೆ? 5 2 10, 2 0 2 0 1000 ಬಂತು. ಇದು 2 ಇಂಟು ಮಾಡಿದರೆ 53 × 20 + 1 ಅಂತ ಇಂಟು ಮಾಡಿ. 2 3 6, 2 5 10, 0 0. ಓಕೆ, 53 3 1 3, 1 3 3, 1 5 5. ಸೊ 3 6 5 11, 1 ಕ್ಯಾರಿ 1 1, 3 ಓಕೆ, ಅವನೇನು ಕೇಳಿದೆ ಅಂದರೆ ಟೋಟಲ್ ಅಮೌಂಟ್ ಎಷ್ಟು ಅಂತಂದರೆ, ನಿಮಗೆ ಗೊತ್ತಿದೆ, ಇದು ಪ್ರಿನ್ಸಿಪಲ್, ಇದೆಲ್ಲ ಮಲ್ಟಿಪ್ಲಿಕೇಶನ್ ಇದೆಲ್ಲ ಬಿಟ್ಬಿಡಿ. ಫಸ್ಟು ಪ್ರಿನ್ಸಿಪಲ್ ಇಷ್ಟಿತ್ತು, ಇದು ಇಷ್ಟಾಗಿದೆ ಅಂದರೆ ಎಲ್ಲ ಮಧ್ಯೆ ಇಂಟ್ರೆಸ್ಟ್ ಶೇರ್ ಇಷ್ಟಾಗಿದೆ ಅಂದರೆ ಅವನೇನು ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ. ಇದು 1113 ರೆಪ್ರೆಸೆಂಟ್ಸ್ ಇಷ್ಟು ಅಮೌಂಟು, 3390. ಇದು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ನ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಆನ್ಸರು 30,000 ಬರುತ್ತೆ. ಈಸಿ ಇರೋದನ್ನ ಬಿಡ್ತಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಸಾಲ್ವ್ ಮಾಡಿ ಡಿವೈಡ್ ಮಾಡಿದರೆ ಬರುತ್ತೆ 30,000. ನೆಕ್ಸ್ಟ್ ಕ್ವಶನ್, ಅಸಲು ಗೊತ್ತಿಲ್ಲ, ದರ 15% ಇದೆ, ಕಾಲ 1 ವರ್ಷ 6 ತಿಂಗಳು, ಚಕ್ರ ಬಡ್ಡಿ, ಟೋಟಲ್ ಚಕ್ರ CI ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, 1 year 6 months. ಈಗ ಕಂಪ್ಲೀಟ್ 1 year 2 year 3 year 4 year ಈ ಥರ ಇಲ್ಲ, 1 year 6 months. ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂದರೆ, ಫಸ್ಟ್ ಸೇಮ್ 15%ಗೆ 15% ನೀವು ಯಾವ ಥರ ಬರೀತೀರಾ? = 15 × 1/100 ಅಂತ ಬರೀರಿ. ಸೊ 5 3 5 2 10. ಸೊ = 3/20 ಬಂತು. ಸೊ 3/20 ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 1 ವರ್ಷ 6 ತಿಂಗಳು ಕೊಟ್ಟಿದ್ದಾನೆ. ನಾನು ಏನು ಮಾಡ್ತೀನಿ ಅಂದರೆ 2 year ಕನ್ಸಿಡರ್ ಮಾಡ್ತೀನಿ. 2 year ಅಂತ ನಾನು ಅಸ್ಯೂಮ್ ಮಾಡ್ಕೊತೀನಿ. 2 year ಕ್ಯಾಲ್ಕುಲೇಟ್ ಮಾಡುವಾಗ 6 month ಅಂತ ಕನ್ವರ್ಟ್ ಮಾಡ್ತೀನಿ. 20 ಅಂತಂದರೆ 2 yearsಗೆ ಎಷ್ಟಾಯಿತು? ಸ್ಕ್ವಯರ್. 3 ಮೆಥಡ್ ಗೊತ್ತಲ್ವಾ, ಸ್ಕ್ವಯರ್ ಮಾಡಿಬಿಡಿ. ಸೊ 400 ಈಸ್ ಮೇನು. ಇಲ್ಲಿ ಬರ್ಬಿಡ್ತೀನಿ 400. ಎಷ್ಟಿದೆ ಫ್ರಾಕ್ಷನ್ನು? 3/20. ಇಲ್ಲಿ ಕೂಡ 3/20 ಆಗುತ್ತೆ. ಸೊ 400 × 3/20. 0 0 ಗೆಟ್ ಕ್ಯಾನ್ಸಲ್, 2 2 4, 20 23 60, 60 ಬರುತ್ತೆ. ಇಲ್ಲಿ 60 ಬರುತ್ತೆ. ಇಲ್ಲಿಕ್ಕೆ ಸೇಮ್ ಇದು ಸೆಕೆಂಡ್ ಇಯರ್ 3/20 ಮಾಡಿದರೆ 20 2 3 23 60, 3 3 9 9 ಬರುತ್ತೆ. ಓಕೆ, ಈ 9 ಮಾಡಿದೆ ಅಂತ ನೋಡಿ. ಇವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಬಗೆಯಬೇಕು. ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಲಿಕ್ಕೆ ಹೇಳಿದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಅವನು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಯೂನಿಟ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ 1 year 6 months ಇದೆ. ನಾನು ಏನೇನು ಮಾಡಿಬಿಟ್ಟಿದ್ದೀನಿ? 2 years ಕನ್ಸಿಡರ್ ಮಾಡಿದ್ದೀನಿ. 2 years ನಿಮಗೆ ಗೊತ್ತಿದೆ, ಫಸ್ಟ್ ಇಯರ್ CI ಆಫ್ ಫಸ್ಟ್ ಇಯರ್ = 60. ಫಸ್ಟ್ ಇಯರಲ್ಲಿ ಏನು ಇಂಟ್ರೆಸ್ಟ್ ಬೀಳುತ್ತೋ ಅದು ಸಿಂಪಲ್ ಇಂಟ್ರೆಸ್ಟು 16, ಕಾಂಪೌಂಡ್ ಇಂಟ್ರೆಸ್ಟು 16. ಓಕೆನಾ? ಯಾಕಂದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳೋದು ಯಾವಾಗ ಅಂದರೆ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಬಂದಿರೋ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳೋದು ಸೆಕೆಂಡ್ ಇಯರಲ್ಲಿ. ಅಂದರೆ ಫಸ್ಟ್ ಇಯರಲ್ಲಿ ಬರೋದು ಸಿಂಪಲ್ ಇಂಟ್ರೆಸ್ಟು ಅದೇ, ಕಾಂಪೌಂಡ್ ಇಂಟ್ರೆಸ್ಟು ಅದೇ. ಓಕೆ, ಅದೇ ರೀತಿ ಫಸ್ಟ್ ಇಯರ್ದಾಯಿತು. ಸೆಕೆಂಡ್ ಇಯರು 69 ಟೋಟಲ್ಲು. ಆದರೆ ಇದು ಕಂಪ್ಲೀಟ್ 1 ವರ್ಷಕ್ಕೆ ಇರೋದು 69. ನಾವು ತೊಗೊಂಡ್ರೆ ಇಲ್ಲಿ ಕೊಟ್ಟಿರೋದು 6 months ಅಷ್ಟೇ. ಅಂದರೆ ಇನ್ನು /2 ಮಾಡಿದ್ರೆ ಬಂದ್ಬಿಡುತ್ತೆ. ಆ ಥರ ಮಾಡಿಬಿಡಿ. ಯಾಕಂದರೆ ಕೆಲವೊಂದು ಟೈಮ್ ನೆಕ್ಸ್ಟ್ ಬರೋ ಕ್ವಶನ್ಸು ಕ್ವಾರ್ಟರ್ಲಿ ಇರುತ್ತೆ, ಅಂದರೆ 4 months ಇರುತ್ತೆ. ಅವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು?
3 ಮಂತ್ಸ್ಗೆ ಇರೋದು, ಕ್ವಾರ್ಟರ್ಲಿ ಅಂದರೆ 3 ಮಂತ್ಸು. ಅವಾಗ ಕನ್ಫ್ಯೂಸ್ ಆಗುತ್ತೆ. ಸಪೋಸ್ ನಿಮಗೆ 8 ಮಂತ್ ಕೊಟ್ಟರೆ, 8 ತಿಂಗಳು ಕೊಟ್ಟರೆ ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ 6 ಮಂತ್ ಅಂತ ಅಂದ ತಕ್ಷಣ ಡಿವೈಡ್ ಬೈ 2 ಮಾಡಬೇಡಿ. ಇದಿರೋದು ಕಂಪ್ಲೀಟ್ 1 ಇಯರಿಗೆ ನಂಗೆ ಬೇಕಾಗಿರೋದು 6 ಮಂತು. ಸೊ 69 ಡಿವೈಡ್ ಬೈ 1 ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಓಕೆ, ಇಂಟು 12 ತಿಂಗಳು. ಇದು 69, ಈ 69 ಬಡ್ಡಿ ಬಂದಿರೋದು ಎಷ್ಟಕ್ಕೆ? 1 ವರ್ಷಕ್ಕೆ. 1 ವರ್ಷ ಅಂದರೆ 12 ತಿಂಗಳಿಗೆ ಬಡ್ಡಿ ಬಂದಿದೆ ಇಷ್ಟು ನಮಗೆ. ಆದರೆ ನನಗೆ ಬೇಕಾಗಿರೋದು ಎಷ್ಟು? ಇಲ್ಲಿ 6 ಮಂತಿಗೆ ಬೇಕು, ಇಂಟು 6 ಮಾಡಿ. ಸಪೋಸ್ ಇಲ್ಲಿ 8 ಮಂತ್ ಕೊಟ್ಟಿದ್ರೆ 8 ಮಂತ್ ಮಾಡಿ, 3 ಮಂತ್ ಕೊಟ್ಟಿದ್ರೆ 3 ಮಾಡಿ, 4 ಕೊಟ್ಟರೆ 4 ಮಾಡಿ. ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 6 2 12, ಓಕೆ, 2 3 6, 2 4 8, 2 5 10, 34.5. ಸೆಕೆಂಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ 34.5. ನೀವು ಡೈರೆಕ್ಟಾಗಿ 69 ಡಿವೈಡ್ ಬೈ 2 ಮಾಡಿದ್ರು ಅಷ್ಟೇ ಬರುತ್ತೆ. ಆದರೆ ನಿಮಗೆ ಏನು ಕೇಳ್ತಿದೆ ಅಂದರೆ ಸಪೋಸ್ ಇಲ್ಲಿ 8 ಮಂತು 7 ಮಂತ್ ಕೊಟ್ಟರೆ ಇದು ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಟೋಟಲ್ ಎಷ್ಟಿದೆ ನಮ್ಮ ಹತ್ರ? 5ಕ್ಕೆ 5, 0.4, 6 3 9, 94.5. 94.5 ರೆಪ್ರೆಸೆಂಟ್ಸ್, ಇದು ಕಾಂಪೌಂಡ್ ಇಂಟ್ರೆಸ್ಟ್ ಟೋಟಲ್ 1.5 ವರ್ಷದ್ದು. ಅದು ರೆಪ್ರೆಸೆಂಟ್ಸ್ 18.90. 18.90 ಸಾಲ್ವ್ ಮಾಡೋಣ. ಇದನ್ನು ಯಾವ ಥರ ಡಿವೈಡ್ ಮಾಡ್ತೀರಾ ಅಂದರೆ ಫಸ್ಟ್ ನೀವು ಪಾಯಿಂಟ್ ಮರ್ತ್ಬಿಡಿ, ಆಮೇಲೆ ಪಾಯಿಂಟ್ ಹಾಕೋಣ. ಫಸ್ಟ್ 1890 ಡಿವೈಡೆಡ್ ಬೈ 945 ಈ ಥರ ಬರ್ಕೊಳ್ಳಿ. ನೋಡಿ, ಇದನ್ನು 5ರಿಂದ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಇದು ಡಬಲ್ ಇದೆಯಾ ನೋಡಿ, 900 ಇದೆ. ಯಾಕಂದರೆ ಎಕ್ಸಾಂಪಲ್ ಇದೇ ಥರ ಕೊಟ್ಟಿರ್ತಾನೆ, ಕಾಂಪ್ಲಿಕೇಟೆಡ್ ಏನು ಕೊಟ್ಟಿರಲ್ಲ. ಸಿಂಪಲ್ 1 ಸೆಕೆಂಡ್ ಲೆಂತ್ ಇರ್ಬೋದು, ಜಾಸ್ತಿ ಇರ್ಬೋದು ವ್ಯಾಲ್ಯೂ, ಆದರೆ ಸೆಕೆಂಡ್ಸಲ್ಲಿ ಆನ್ಸರ್ ಬರೋ ರೀತಿ ಕೊಟ್ಟಿರ್ತಾನೆ. ಇಂಟು 2 ಮಾಡಿ ನೋಡೋಣ. ಅಂದರೆ 45 90 ಆಗ್ತಿದೆ. 2 ಮಾಡಿದರೆ 5 2 10, 1 ಕ್ಯಾರಿ, 2 4 8 9 2 9. ಓಕೆ, 2 ಜ ಹೋಗುತ್ತೆ, 2 ಜ ಹೋಗುತ್ತೆ. ಓಕೆ, 2 ಇದೆ, 2 ಯೂನಿಟ್ ವ್ಯಾಲ್ಯೂ ಸಿಕ್ತು. ನಮಗೆ ಏನು ಕೇಳ್ತಿದ್ದಾನೆ ಇಲ್ಲಿ? ಅಸಲು ಅಂದರೆ 400. 4 2 8, 800. ಓಕೆ, 400 ಇದೆ. 400 ಮೇನ್ ವ್ಯಾಲ್ಯೂ ಅಂದರೆ ಪ್ರಿನ್ಸಿಪಲ್ ಅಸಲು ಕೇಳಿದ್ದಾನೆ. ಸೊ ಚಕ್ರ ಬಡ್ಡಿ ನಮಗೆ 1 ಯೂನಿಟ್ ವ್ಯಾಲ್ಯೂ ಎಷ್ಟು ಸಿಕ್ತಿಲ್ಲಿ? 2 ಸಿಕ್ತು. ಅಂದರೆ ಪಾಯಿಂಟ್ ಹಾಕ್ಬೇಡಿ, ಹಾಗೆ ಇಟ್ಕೊಳ್ಳಿ. ಸೊ 400 ಇಂಟು 2 ಮಾಡಿ 800 ಆಯಿತು. ಸೊ ಇಲ್ಲಿ ಎಷ್ಟಾದ್ಮೇಲೆ ಪಾಯಿಂಟ್ ಇದೆ? ಎಷ್ಟಿಂದ ಡಿವೈಡ್ ಬೈ ಮಾಡಿದ್ವಿ ನಾವು? 94.5ರಿಂದ ಮಾಡಿದೆ. ಒಂದು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇದೆ, ಒಂದು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಹಾಕಿ 80.0 = ₹80 ಇಸ್ ದ ಆನ್ಸರ್. ಇದು ಕೂಡ ಸೇಮ್ ಕ್ವಶನ್. ಅಸಲು ಗೊತ್ತಿಲ್ಲ ಇಲ್ಲಿ, ಕಾಲ ಒಂದು ವರ್ಷ 6 ತಿಂಗಳು, ದರ 6% ಯಾವ ಥರ ಬರೀತಾರೆ? 6% ಅಂದರೆ 1/100, 2 50, 2 ಡಬಲ್ ಸರಿ ಹಾಕಿದ್ರೆ ಹೋಗುತ್ತೆ, 2 3 3 ಡಿವೈಡ್ ಬೈ 50 ಆಯಿತು. 50 ಅಂದರೆ 15 ಸ್ಕ್ವೇರ್ ಮಾಡಿ, 15 ಸ್ಕ್ವೇರ್ ಮಾಡಿದ್ರೆ ನಿಮಗೆ 25,000 ಬರುತ್ತಾ? 5 5 25, ಡಬಲ್ 0. ಓಕೆ, 2500 ಬರುತ್ತೆ. ಓಕೆ, 2500ನ ನೀವು ಇಲ್ಲಿ ಏನು ಮಾಡ್ತೀರ ಅಂದರೆ 3 ಡಿವೈಡ್ ಬೈ 50 ಮಾಡಿ, 3 ಡಿವೈಡ್ ಬೈ 50 ಮಾಡಿ, ಇಲ್ಲಿ ಕೂಡ 3 ಡಿವೈಡ್ ಬೈ 50 ಮಾಡಿ. ಸೊ ಟೋಟಲ್ ಇದೇನು ಬರುತ್ತಲ್ವಾ? ಕಾಂಪೌಂಡ್ ಇಂಟ್ರೆಸ್ಟ್ ಏನು ಇಂಟ್ರೆಸ್ಟ್ ಬಂದಿರುತ್ತೋ, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಚಕ್ರ ಬಡ್ಡಿ ಈಸ್ ಈಕ್ವಲ್ ಟು 9180 ಆಗುತ್ತೆ. ಚಕ್ರ ಬಡ್ಡಿ ಎಷ್ಟು ಬರುತ್ತೆ ನೋಡಿ? 9180. ಅದ್ರ 1 ಯೂನಿಟ್ ಕಂಡುಹಿಡಿಯಿರಿ. 1 ಯೂನಿಟ್ಗೆ ಅವನೇನು ಕೇಳ್ತಿದ್ದಾನೆ? ಅಸಲು ಕೇಳ್ತಿದ್ದಾನೆ. ಅಸಲು ಎಷ್ಟಿರೋದು? 2500 ಇದೆ. 2500 ಇಲ್ಲಿ ಬಂದಿರೋ ಉತ್ತರ ಇಂಟು ಮಾಡಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ನು ಇಲ್ಲಿ ನೋಡಿ, ದಿನಗಳಲ್ಲಿ ಕೊಟ್ಟಿದ್ದಾನೆ, ಅಸಲು ಕೊಟ್ಟಿದ್ದಾನೆ, ದರ ಕೊಟ್ಟಿದ್ದಾನೆ. ಸೊ 1 ವರ್ಷ 73 ದಿನಗಳು ಚಕ್ರ ಬಡ್ಡಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಸಾಲ್ವ್ ಮಾಡ್ತೀನಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 16 ಡಿವೈಡ್ ಬೈ 2/3. 16 ಡಿವೈಡ್ ಬೈ 2/3 ಅಂದರೆ ಫ್ರಾಕ್ಷನ್ ವ್ಯಾಲ್ಯೂ 1/6 ಆಗುತ್ತೆ. ಅದು ನಿಮ್ಗೆ ಚಾರ್ಟ್ ಹಾಕ್ತೀನಿ, ಗೊತ್ತಾಗುತ್ತೆ. 1/6 ಅಂದರೆ ಇದನ್ನು ಎಷ್ಟು ವರ್ಷ? 1 ವರ್ಷ 73 ದಿನಗಳು ಕೊಟ್ಟಿದ್ದಾನೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಿಮಗೆ ನಾನು ಹೇಳಿದ್ದೀನಿ, 1 ವರ್ಷ 6 ತಿಂಗಳು, 1 ವರ್ಷ 3 ತಿಂಗಳು, 1 ವರ್ಷ 8 ತಿಂಗಳು, 1 ವರ್ಷ 73 ದಿನಗಳು, ಈ ಥರ ಕೊಟ್ಟರೆ 2 ಇಯರ್ ಅಂತಲೇ ಕನ್ಸಿಡರ್ ಮಾಡಿ. ಅಂದರೆ ನೆಕ್ಸ್ಟ್ ಬರೋ 2 ಇಯರ್. ಸಪೋಸ್ 2 ವರ್ಷ ಚಿಲ್ಡ್ರೆ ಕೊಟ್ಟಿದ್ರೆ 3 ವರ್ಷ ಅಂತ ಕನ್ಸಿಡರ್ ಮಾಡಿ. ಸೊ 2 ವರ್ಷ ಆಗಿರೋದಕ್ಕೋಸ್ಕರ ಇದು ಸ್ಕ್ವೇರ್ ಮಾಡ್ತೀನಿ. 6 36 ಪ್ರಿನ್ಸಿಪಲ್ ಅಮೌಂಟು ಡಿವೈಡ್ ಬೈ 1/6 ಆಗುತ್ತೆ. ಇಲ್ಲಿ ಕೂಡ 1/6 ಆಗುತ್ತೆ. 6 36 36 ಸೆಕೆಂಡ್ ಇಯರಿಗೆ 1/6 ಆಗುತ್ತೆ. ಇಲ್ಲಿ 6 1 6. ಸೊ ಇವಾಗ ನೋಡಿ, ಫಸ್ಟ್ ಇಯರ್ CI, ಫಸ್ಟ್ ಇಯರಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಒಂದೇ, ಸಿಂಪಲ್ ಇಂಟ್ರೆಸ್ಟ್ ಒಂದೇ, 6. ಓಕೆ, ಸೆಕೆಂಡ್ ಇಯರ್ CI ಈಸ್ ಈಕ್ವಲ್ ಟು, ಇದು ಕಂಪ್ಲೀಟ್ 1 ವರ್ಷಕ್ಕೆ 365 ದಿನಕ್ಕೆ ಇರೋದು. ಇದು 365 ದಿನಕ್ಕೆ ಎಷ್ಟಿದೆ? 7 ಇದೆ. 365 ದಿನಕ್ಕೆ 7 ಇದೆ. ಎಷ್ಟು ದಿನಗಳಿಗೆ? ಇಲ್ಲಿ ದಿನಗಳಿಗೆ ಕೊಟ್ಟಿರೋದಕ್ಕೋಸ್ಕರ ನಾವು ದಿನಗಳಿಗೆ ಕನ್ವರ್ಟ್ ಮಾಡಿದ್ದೀನಿ. ಸಪೋಸ್ ಮಂತ್ ಅಂದರೆ 12 ಆಗ್ತಿದ್ದೆ. 1 ವರ್ಷಕ್ಕೆ 365 ದಿನಗಳು. ಓಕೆ, 365 ದಿನಗಳು. ನನಗೆ ಬೇಕಾಗಿರೋದೆಷ್ಟು? 73 ದಿನಗಳದ್ದು ಮಾತ್ರ ಬೇಕು. 73 ದಿನಗಳದ್ದು ಮಾತ್ರ ಬೇಕು. ಹೇಗೆ ಅರ್ಥ ಆಯ್ತಲ್ವಾ? ಸಪೋಸ್ ಇದು ನೋಡಿ, 1 ವರ್ಷಕ್ಕೆ ಅಂದರೆ ಇದು 1 ವರ್ಷದ್ದು 12 ತಿಂಗಳಂತ ಹಾಕ್ತಿದ್ದೆ. 12 ತಿಂಗಳಂತ ಹಾಕಿ ಇಂಟು ಎಷ್ಟು ತಿಂಗಳು ಬೇಕು ಅಂತ ಹಾಕ್ತಿದ್ದೆ. ಇಲ್ಲಿ ದಿನಗಳಿದೆ 365.
ಇದು ಹೋಗುತ್ತೆ ಹೇಗೆ ಅಂದರೆ ನೋಡಿ, ಎಂಡ್ ವಿತ್ 5 ಇದೆ, ಇಲ್ಲಿ 3 ಇದೆ. ಸೊ 3 ಎಷ್ಟಲೇ 5 ಬರುತ್ತೆ ನೋಡಿ, 3 5ಲೇ 15 ಬರ್ತಿದೆ, 5ಲೇ ಹಾಕೋಣ. 5 ಹಾಕಿದರೆ 73 5ಲೇ. ಸೊ 73 5ಲೇ 5 ಹಾಕಿದರೆ 5 3ಲೇ 15, ಒಂದು ಕ್ಯಾರಿ 7 5ಲೇ 35, ಒಂದು 36, ಓಕೆ ಬರ್ತಿದೆ. ಸೊ 5 5 7/5 ಇದನ್ನು ಡಿವೈಡ್ ಮಾಡೋಣ. 5 1ಲೇ 5, 5 1ಲೇ 5 5ಲೇ 5 4 20, 1.4 ಎಷ್ಟಾಯಿತು? ಸೆಕೆಂಡ್ ಇಯರ್ 1.4 ಆಯಿತು. 2 ಆ್ಯಡ್ ಮಾಡಿದರೆ 7.4. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ 1 ವರ್ಷ 73 ದಿನಗಳಲ್ಲಿ 1 ಇಯರ್ 73 ಡೇಸಲ್ಲಿ 7.14 ಇಷ್ಟು ಯೂನಿಟ್ ಇದೆ. ಬಟ್ ಇಲ್ಲಿ ನೋಡಿ ನಮ್ಗೆ ಏನು ಕೊಟ್ಟಿದ್ದಾನೆ? ಅಸಲು ಕೊಟ್ಟಿದ್ದಾನೆ. ಓಕೆ, ಅಸಲು ಕೊಟ್ಟಿರೋದಕ್ಕೋಸ್ಕರ ಅಸಲು ಅಂದರೆ 36, ಅಸಲು 36 ರೆಪ್ರೆಸೆಂಟ್ಸ್ 36 ಯೂನಿಟ್ ರೆಪ್ರೆಸೆಂಟ್ಸ್ 36,000 ಅಲ್ಲ 36,000 36,000 36 ಒಂದಲೇ 36, 3 0ಗೆ 3 0 1000 ರೂಪಾಯಿ ಉಳಿತು. ಓಕೆ, ನೆಕ್ಸ್ಟು ಕಾಂಪೌಂಡ್ ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? 7.4 ಇದೆ. ಸೊ ಇದು 36 ಅಂದರೆ ಒಂದು ವ್ಯಾಲ್ಯೂ ಇಷ್ಟು ಬಂತು, 1,000. ಓಕೆ, 1,000 ಇಂಟು ಎಷ್ಟಿದೆ? 7.4 ಮಾಡಿ. ಸೊ ಆಬ್ವಿಯಸ್ಲಿ 7 4 3 0 ಆಗುತ್ತೆ. ಪಾಯಿಂಟ್ 1 ಆದಮೇಲೆ ಇರೋದಕ್ಕೋಸ್ಕರ 1 ಪಾಯಿಂಟ್ ಹಾಕಿ 7400 ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕುವ ವಾರ್ಷಿಕ 4% ಚಕ್ರಬಡ್ಡಿ ದರದಲ್ಲಿ 1 ವರ್ಷದ ಕೊನೆಗೆ ಮೊತ್ತ ರು 15,606 ಆದರೆ ಅಸಲು ಎಷ್ಟು? ನೋಡಿ, ದ ಸಮ್ ಇನ್ವೆಸ್ಟೆಡ್ ಎಟ್ 4% per annum ಕಾಂಪೌಂಡೆಡ್ ಹಾಫ್ ಇಯರ್ಲಿ. ಇದು ಇಂಪಾರ್ಟೆಂಟ್. ಇದುವರೆಗೆ ನಾವೇನು ನೋಡ್ತಿದ್ವಿ ಅಂದರೆ ಇಯರ್ಲಿ ಕಾಂಪೌಂಡ್ ಆಗ್ತಿತ್ತು. 1 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟು, ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಸೆಕೆಂಡ್ ಇಯರ್ಗೆ, ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಥರ್ಡ್ ಇಯರ್ಗೆ, ಈ ಥರ ಕಾಂಪೌಂಡ್ ಇಯರ್ಲಿ ಆಗ್ತಿತ್ತು. ಇಲ್ಲೇನು ಕೊಟ್ಟಿದೆ ಅಂದರೆ ಕಾಂಪೌಂಡ್ ಹಾಫ್ ಇಯರ್ಲಿ ಕಾಂಪೌಂಡೆಡ್ ಅಂದರೆ 6 ತಿಂಗಳಿಗೆ ಒಂದ್ಸರಿ ಕಾಂಪೌಂಡ್ ಆಗುತ್ತೆ. 6 ತಿಂಗಳಿಗೆ ಒಂದ್ಸರಿ ಇಂಟ್ರೆಸ್ಟ್ ರನ್ ಆಗುತ್ತೆ. 10 ರೂಪಾಯಿ ರನ್ ಆದರೆ 6 ತಿಂಗಳಲ್ಲಿ ಮತ್ತೆ 10 ರೂಪಾಯಿ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಅಂದರೆ ವರ್ಷಕ್ಕೆ 2 ಟೈಮ್ಸ್ ಬೀಳುತ್ತೆ. ಸೊ ನೋಡೋಣ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 4% ಕೊಟ್ಟಿದ್ದಾನೆ. 4% ನಾನು ಯಾವ ಥರ ಬರಿಬೋದು? 4% 4/100 ಅಂತ ಅಂದರೆ 2 2ಲೇ 2 5ಲೇ 10. ಓಕೆ, 2 1ಲೇ 2 20, 1/25 ಅಂತ ಬರಿಬೋದು. ಸೊ 1/25 ಇದು ಇಯರ್ಲಿ ಕಾಂಪೌಂಡ್ ಆದರೆ ಮಾತ್ರ. ಇದು ಹಾಫ್ ಇಯರ್ಲಿ ಅಂದರೆ 1 ವರ್ಷಕ್ಕೆ 1 ಇಯರ್ ಇಂಟ್ರೆಸ್ಟ್, 1 ಇಯರಲ್ಲಿ 2 ಹಾಫ್ ಇಯರ್ ಬರುತ್ತೆ. 1 ಇಯರ್ ಈಸ್ ಈಕ್ವಲ್ ಟು 2 ಹಾಫ್ ಇಯರ್ಸ್ ಅಂದರೆ 6 ಮಂತ್ ಅಂದರೆ ಇದರ ಅರ್ಥ ಇದನ್ನ ಇಂಟು 2 ಮಾಡಿ. ಹಾಫ್ ಇಯರ್ ಇದ್ದದ್ದು ಕಾಂಪೌಂಡ್ ಅಂದರೆ 6 ಮಂತಿಗೆ ಒಂದ್ಸರಿ ಇಂಟ್ರೆಸ್ಟ್ ರನ್ ಆಗ್ತಿದೆ ಅಂದರೆ ಅದನ್ನ ಡಬಲ್ ಮಾಡಿ. ಅಂದರೆ 1 ಇಯರಿಗೆ ಎಷ್ಟಾಯ್ತಿದ್ದು? 1 ಇಯರಿಗೆ ಎಷ್ಟಾಯ್ತು ಅಂದರೆ 1/50 ಆಯಿತು. ಕರೆಕ್ಟಾ? ಈ ಥರ ಇಯರ್ಲಿ ಕಾಂಪೌಂಡ್ ಮಾಡ್ಕೋಬೇಕು ನಾವು. ಅದು ಹಾಫ್ ಇಯರ್ಲಿ ಕೊಟ್ಟಿರ್ತಾನೆ, ಇಯರ್ಲಿ ಕಾಂಪೌಂಡ್ ಮಾಡ್ಕೋಬೇಕು. ಸಪೋಸ್ ಕ್ವಾರ್ಟರ್ಲಿ ಕೊಟ್ಟರೆ ನೆಕ್ಸ್ಟ್ ಕ್ವೆಶನ್ ಅದೇ ಇದೆ. ಸೊ ಇದು 50 ಆಯಿತು. ಇಲ್ಲಿ ನೋಡಿ ಅವನೇನು ಕೇಳ್ತಿದ್ದಾನೆ? ಅಸಲು ಎಷ್ಟು? ಎಲ್ಲ ಡೀಟೇಲ್ ಕೊಟ್ಟಿದ್ದಾನೆ. ಸಕ್ಸಸ್ಸಿವ್ ಮೆಥಡ್ ಹಾಕೋಣ. ಟ್ರೀ ಮೆಥಡ್ ಹಾಕಿದ್ರೆ ಆನ್ಸರ್ ಬರುತ್ತೆ, ಅದು ಲೆಂತಿ ಆಗುತ್ತೆ. ನೀವು ಇದನ್ನು ತಿಳ್ಕೊಬೇಕು, ಎಲ್ಲಿ ಸಕ್ಸಸ್ಸಿವ್ ಆಗಬೇಕು, ಎಲ್ಲಿ ಟ್ರೀ ಮೆಥಡ್ ಆಗ್ಬೋದು. 50 ಇದ್ದಿದ್ದು 51 ಆಗುತ್ತೆ ಸೆಕೆಂಡ್ ಇಯರಿಗೆ. 50 ಇದ್ದಿದ್ದು 51 ಆಗುತ್ತೆ. ಅಂದರೆ 50 ಇದ್ದಿದ್ದು +1 ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಅಂದರೆ ನಾನು ಇದು ಇಯರ್ಲಿ ಅಲ್ಲ, ಇದು ಹಾಫ್ ಇಯರ್ಲಿ ಅಂದರೆ ಅರ್ಧ, ಅಂದರೆ ಡಬಲ್ ಇಂಟ್ರೆಸ್ಟು. ಇದು ಅರ್ಧ 6 ತಿಂಗಳಲ್ಲಿ ಇಷ್ಟಿದ್ದು ಇಷ್ಟಾಗುತ್ತೆ, 6 ತಿಂಗಳಲ್ಲಿ ಇಷ್ಟಿದ್ದು ಇಷ್ಟಾಗುತ್ತೆ. ಯಾಕಂದರೆ 1 ವರ್ಷ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 5 5ಲೇ 25 0 ನೆಕ್ಸ್ಟು 51 ಇಂಪ್ರೂವ್ ಮಾಡೋದು ನಿಮಗೆ ಗೊತ್ತಿದೆ. ಡಿಫ್ರೆಂಟ್ ನಂಬರ್ ಇದ್ದರೆ 1 1ಲೇ 1 ಡಬಲ್ ಡಿಜಿಟಲ್ ಇರಬೇಕು. 1 2 3 ಮಾತ್ರ 0 1 ಬರುತ್ತೆ. 5 5ಲೇ 25, 5 ಇಂಟು 1 5 1ಲೇ 5, 5 1ಲೇ 5, 2 ಸಾರಿ ಆ್ಯಡ್ ಮಾಡ್ತೀನಿ. 1 1 5 5 10, ಒಂದು ಕ್ಯಾರಿ. ಓಕೆ, 6 2601 ಕರೆಕ್ಟಾ? ಓಕೆ, ಇದು ಪ್ರಿನ್ಸಿಪಲ್ ಅಮೌಂಟು. ಎಲ್ಲ ಇಂಟ್ರೆಸ್ಟ್ ಸೇರಿ ಇದು ಅಮೌಂಟ್ ಇಷ್ಟಾಗಿರುತ್ತೆ. ಓಕೆ, ಅವನೇನು ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಆಲ್ರೆಡಿ. ಕೊನೆಗೆ ಮೊತ್ತ, ಟೋಟಲ್ ಮನೆಯ ಮೊತ್ತ ಅಮೌಂಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ? 50,606 ಅಂತ ಕೊಟ್ಟಿದ್ದಾನೆ. 2601 ರೆಪ್ರೆಸೆಂಟ್ಸ್ 15606. 1 ರೆಪ್ರೆಸೆಂಟ್ಸ್ ವಾಟ್? ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಆನ್ಸರು. ಇದನ್ನು ಸಾಲ್ವ್ ಮಾಡೋದು ಹೇಗೆಂದರೆ 6 ಇದೆ, ಇಲ್ಲಿ 6 ಇದೆ. ನೋಡೋಣ, ನಾವು ಟ್ರೈ ಮಾಡೋಣ. 1 ಎಷ್ಟು ಸರಿ ಹಾಕಿದರೆ 6 ಬರುತ್ತೆ, ಇಂಟು 6 ಟೈಮ್ ಹಾಕಿದ್ರೆ ಬರುತ್ತೆ. 6 1ಲೇ 6, 6 0 0, 6 6ಲೇ 36 6 3 ಕ್ಯಾರಿ, 6 2ಲೇ 12 3 15 ಭಾಗ ಆಗ್ತಿದೆ. ಅಂದರೆ 6 ಟೈಮ್ಸ್ ಆಗ್ತಿದೆ. 6ಅಲ್ಲಿ ಭಾಗ ಆದರೆ ಒಂದು ವ್ಯಾಲ್ಯೂ 6 ಆಯಿತು. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದೇನು? ಅರ್ಧ ವಾರ್ಷಿಕ ಲೆಕ್ಕ ಹಾಕಿದರೆ ಅಸಲು ಎಷ್ಟು? ಅಸಲು ಅಂದರೆ ಪ್ರಿನ್ಸಿಪಲ್ ಕೇಳ್ತಿದ್ದಾನೆ. ಪ್ರಿನ್ಸಿಪಲ್ ಅಂತಂದರೆ 2500. 2500 ಇಂಟು 1 ವ್ಯಾಲ್ಯೂ ಎಷ್ಟಿದೆ? 6 ಇದೆ. 6 0 0, 6 5ಲೇ 30, 6 2ಲೇ 12 3 15,
15,000 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇವಾಗ ಏನಿದೆ ಅಂದರೆ ವಾರ್ಷಿಕದಲ್ಲಿ ಅರ್ಧ ವಾರ್ಷಿಕ ಚಕ್ರಬಡ್ಡಿ ಸೇಮ್ ಕ್ವಶನ್ನು, ಇದು ಕೂಡ ಸೇಮ್ ಇದೆ. ಅರ್ಧ ವಾರ್ಷಿಕ ಚಕ್ರಬಡ್ಡಿ, ಅರ್ಧ ವಾರ್ಷಿಕ ಅಂದರೆ ಹಾಫ್ ಇಯರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ ಒಂದು ಮೊತ್ತವು ಕೊಟ್ಟಿದ್ದಾನೆ. ಸೇಮ್ ಕ್ವಶನ್ ನೋಡಿ ಯಾವ ಥರ ಇದೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 8%. ಸೊ 8% ಎಷ್ಟಿದೆ ಅಂದರೆ ನಿಮಗೆ 8% ಈಸ್ ಈಕ್ವಲ್ ಟು, ಇದು ವಾರ್ಷಿಕವಾಗಿ, ವಾರ್ಷಿಕ ಅಂದರೆ ಅರ್ಧ ವಾರ್ಷಿಕವಾಗ್ತಿದೆ ಅಂದರೆ ಇಯರ್ಲಿ ಅಂದರೆ ಇದ್ರ ಹಾಫು 4% ಆಗುತ್ತೆ. ಇದನ್ನು ನಾವು 1/25 ಅಂತ ಬರಿಬೋದು. ಓಕೆ, 4 ಅಂತಂದರೆ ಇದನ್ನು ಯಾವ ಥರ ಬರೆದೆ ಅಂದರೆ ಪ್ರೀವಿಯಸ್ ಒನ್ ಯಾವ ಥರ ಬರೆದೆ ಅದೇ ರೀತಿ ಬರೀತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಅಂದರೆ 8% ಅಂತಂದರೆ ಯಾವ ಥರ ಬರೀಬೋದು, 8/100 ಅಂತ ಬರೀತೀರಾ. 2 4 8, 2 50, ಸೊ 2 2 2 25, 2/25 ಅಂತ ಬರೆದ್ರಿ. 2/25 ಇದು ಹಾಫ್ ಇಯರ್ಲಿ ಆಗ್ತಿದೆ. ನಾನು ಇಯರ್ಲಿ ಕನ್ಸಿಡರ್ ಮಾಡ್ತೀನಿ ಅಂದರೆ ಇವಾಗ ನೋಡಿ ಇಂಟು 2, 1 ಇಯರಿಗೆ ಈಸ್ ಈಕ್ವಲ್ ಟು 2 ಹಾಫ್ ಇಯರ್. ಕರೆಕ್ಟಾ? 1 ಇಯರ್ ಈಸ್ ಈಕ್ವಲ್ ಟು 2 ಹಾಫ್ ಇಯರ್. ಪ್ರೀವಿಯಸ್ ಏನು ಮಾಡಿದೆ ನಾನು 1/2 ಎಂತಿದೆ. ಸಪೋಸ್ ನೀವು ನೋಡಿ 2% ಅಂತ ಬರೆದಿದ್ರೆ ನಡೀತಿತ್ತು. 4% ಇದು ಯಾವುದು 4% ಹಾಫ್ ಇಯರ್ಲಿ ಕಾಂಪೌಂಡ್ ಆಗ್ತಿದೆ ಅಂದರೆ ಅದರದ್ದು 2% ಆಗುತ್ತೆ ಇಯರ್ಲಿಗೆ. ಓಕೆ, /2 ಮಾಡಿದರೆ ನಾನು ಇದನ್ನು ಈ ರೀತಿ ಕನ್ವರ್ಟ್ ಮಾಡಿದೆ. ಇದನ್ನು ಕೂಡ ಸೇಮ್ ಇಲ್ಲಿ ನೋಡಿ 4% 1/25 ಅಂತ ಬರೆದೆ, ಇಂಟು 2 ಬರೆದೆ. ಸೇಮ್ ಇಲ್ಲಿ ನಾನು ಏನು ಬರಿತೀನಿ ಅಂದರೆ 2/25 ಅಂತ ಬಂದಿದೆ. ಇದನ್ನು ಯಾವುದು 8% ಹಾಕಿದಾಗ ಇದನ್ನು ಇಂಟು 2 ಅಂತ ಬರಿತೀನಿ. 2 ಗೆಟ್ ಕ್ಯಾನ್ಸಲ್ 1/25. ಓಕೆ, 1/25 ಸೇಮ್ ಇಲ್ಲಿ 4% ನೀವು 2% ಅಂತ ಬರೆದ್ರೆ 1/50 ಆಗುತ್ತೆ. ಸೇಮು ಹಾಫ್ ಇಯರ್ಲಿ ಅಂತಿದೆ 8% /2 ಆದರೆ 4% ಆಗುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಕೊಂತೀನಿ. ನಿಮಗೆ ಅದು ಕನ್ಫ್ಯೂಸ್ ಆದರೆ ನಾನು ಯಾವ ಫಸ್ಟ್ ಮೆಥಡ್, ಈ ಮೆಥಡ್ ಏನು ಮಾಡಿದ್ನೋ ಅದೇ ರೀತಿ ಮಾಡಿ. ಇಲ್ಲಿ ಕೂಡ 1/25 ಇರುತ್ತೆ, ಸಾರಿ 2/25 ಬರುತ್ತೆ, ಇಂಟು 2 ಮಾಡಿ 2 ಗೆಟ್ ಕ್ಯಾನ್ಸಲ್ 1/25 ಆಯಿತು. ರಿಮೈನಿಂಗ್ ಏನು ಗೊತ್ತಿದೆ ಅಲ್ವಾ ನಿಮಗೆ? ಸೊ ರಿಮೈನಿಂಗ್ ಗೊತ್ತಿದೆ ನಿಮಗೆ. ನಾನು 8% ಯಾವ ಥರ ಬರಿತೀನಿ, ಡೈರೆಕ್ಟಾಗಿ 4% ಅಂತ ಬರಿತೀನಿ. ಇಲ್ಲಾಂದರೆ 8ನ ನಾನು ಯಾವ ಥರ ಬರೀಬೇಕು, 2/25 ಅಂತ ಬರುತ್ತೆ. ಓಕೆ, ಈಸ್ ಈಕ್ವಲ್ ಟು 2 ಇಂಟು 2/25 ಅಂದರೆ ಹಾಫ್. ಈ ಒಂದು ವರ್ಷಕ್ಕೆ 6 ತಿಂಗಳು ಬರೋದಕ್ಕೋಸ್ಕರ, ಹಾಫ್ ಇಯರ್ಲಿ ಇರೋದಕ್ಕೋಸ್ಕರ ಇಂಟು 2 ಮಾಡ್ತೀನಿ. 2 ಗೆಟ್ ಕ್ಯಾನ್ಸಲ್ 1/2. ಅಥವಾ ಡೈರೆಕ್ಟಾಗಿ 8%ನ 4% ಅಂತ ಬರ್ತೀನಿ, ಅರ್ಧ ಬರೆದ್ಬಿಡ್ತೀನಿ. ಸೊ ಇವಾಗ 25 ಅಂತ ಬಂತು. 25 ಇಸ್ ದ ಮೇನ್. ಇದನ್ನ ಸ್ಕ್ವೇರ್ ಯಾವುದು ಸಕ್ಸೆಸಿವ್ ಮೆಥಡ್ ಹಾಕೋಣ. ಇಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾನೆ, ಈಸಿಯಾಗಿ ಕಂಡುಹಿಡಿಬೋದು. 25 ಇದ್ದು 26 ಆಗುತ್ತೆ, 25 ಇದ್ದು 26 ಆಗುತ್ತೆ. ಮಲ್ಟಿಪ್ಲೈ ಮಾಡಿ 25 625 676. ಸೊ ಸ್ಟಾರ್ಟಿಂಗಲ್ಲಿ ಬಂದಿತ್ತಲ್ಲ ಅದೇ ರೀತಿ. ಸೊ ಮೊತ್ತ ಕೊಟ್ಟಿದ್ದಾನೆ. ಮೊತ್ತ ಅಂದರೆ 676 ಯೂನಿಟ್ ಅಂದರೆ ಎಲ್ಲ ಇಷ್ಟಿದ್ದು ಇಷ್ಟಾಗಿರುತ್ತೆ. ದಿಸ್ ರೆಪ್ರೆಸೆಂಟ್ಸ್ 10,816. ದೆನ್ ಏನು ಕೇಳ್ತದೆ ಅಂದರೆ ಅಸಲು ಕೇಳ್ತಿದ್ದಾನೆ. ಅದು ಬಂದಿರೋ ಯೂನಿಟ್ನ ಇದರಲ್ಲಿ ಇಂಟು ಮಾಡಿದರೆ ನಿಮಗೆ ಅಸಲು ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ತೊಗೊಂಡ್ಬರ್ತೀನಿ. ಸೊ ಅರ್ಥ ಆಗದೇ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ.